ಬರಲೇಬೇಕಿದೆ, ಬಾಲು ಕಳೆವ ಹಾಗೆ ಬ್ಯಾಟು ಬೀಸಬೇಕಿದೆ. ಈ ಕೊರೋನಾ ಕಾಟಕ್ಕಿಂದು ಜೀವ ಬೆಂದಿದೆ, ಮನಸ್ಸು ಬಿಚ್ಚಿ ನಗರಿ ಎಲ್ಲ ವಾಸಿ ಆಯ್ತದೆ. ನಗುವೆ ಶಾಶ್ವತ, ಬಾಕಿ ಎಲ್ಲ ನಸ್ವರ. ಎಷ್ಟು ದಿವಸ ಬೋಲ್ಟ್ ಹಾಕಿಕೊಂಡೇ ಇರ್ತೀರಾ? ಪಂಚು ಮೇಲೆ ಪಂಚ ಚಾಂಪಿಯನ್ಸ್ ಬಂದ್ರು ಚಿಂತ ಬಿಟ್ಟಾಕ್ರಪ್ಪ. ಪಂಚು ಮೇಲೆ ಪಂಚು ತಗಳ್ರಪ್ಪ, ಚಾಂಪಿಯನ್ಸ್ ಬಂದ್ರು ಚಿಂತ ಬಿಟ್ಟಾಕ್ರಪ್ಪ. ವಾಪಸ್ ಬಂದ್ರು ಆದ್ರೆ ಆನಂದದ ಹೈಲೈಟ್ಸ್. 3 ಡಜನ್ ಪ್ಲೇಯರ್ಸ್, 3 ಸೂಪರ್ ಅಂಪೈರ್ಸ್, ಗೂಗ್ಲಿ ಹಾಕೋ ಪಂಟರ್ಸ್, ಕಿಲಾಡಿ ಕ್ಯಾಚ್ ಮಾಸ್ಟರ್ಸ್, ನಮ್ಮವರು ನಗ್ಸಕ್ ಫೇಮಸ್. ನಿಮ್ಮ ನಗುನೇ ನಮಗೆ ವಿಶಸ್. ಏನೇ ಇರ್ಲಿ ನಿಮ್ಮ ಟೆನ್ಷನ್ಸ್ ಇನ್ಮೇಲೆಲ್ಲ ಉಡ್ಡಿಸು, ಯಾಕೆಂದ್ರೆ ಮತ್ತೆ ಬಂದ್ರು ನಮ್ಮ ಕಾಮಿಡಿ. ಸ್ವಾಗತ ಸುಸ್ವಾಗತ. ಇದು ಕಾಮಿಡಿ ಕಿಲಾಡಿಗಳ ಚಾಂಪಿಯನ್ಶಿಪ್ ಕೋಪರ್ಡ್ ಬೈ ಲಾಸರೇಟನ ಹೈಫೈ ಸ್ವಿಚಸ್. ಮನೆ ಅಂದವಾಗಿ ಕಾಣುತ್ತೆ. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್, ಕ್ಯಾಡ್ಬರಿ 5 ಸ್ಟಾರ್ ಡ್ರಿವನ್ ಬೈ ಸಫಾರಿ. ಅಸೋಸಿಯೇಟ್ ಸ್ಪಾನ್ಸರ್ ಭೀಮಾ ಜುವೆಲರ್ಸ್ ಹಾಗೂ ನಿಪಾನ್ ಪೇ. ಏನಪ್ಪಾ ಇವತ್ತು ವೆಲ್ಕಮ್ ಬಿಟ್ಗೆನೆ ಎಲ್ಲಾ ಕಿಲಾಡಿಗಳು ಇಲ್ಲಿ ವೇದಿಕೆ ಮೇಲೆ ಇದೀವಿ ಅಂತ ನೋಡ್ತಾ ಇದ್ದೀರಾ. ಯಾಕಂದ್ರೆ ಇವತ್ತು ನಮ್ಮ ವೇದಿಕೆ ನಾವು ಆಚರಿಸ್ತಾ ಇದೀವಿ ಬರೋಬ್ಬರಿ 50ನೇ ಸಂಚಿಕೆ. So 3 cheers to championship. Hip 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 hip. Thank you Kiladis, thank you so much. ನೋಡಿ, ಮನುಷ್ಯನಿಗೆ ಹಸಿವಾದಾಗ ಆಹಾರ ಎಷ್ಟು ಮುಖ್ಯ ಆಗುತ್ತೋ ಅದೇ ತರ ನೊಂದ ಮನಸ್ಸಿನ ಸಾಂತ್ವನಕ್ಕೆ ನಗು ಅನ್ನೋ ಸಂಜೀವನಿ ಅಷ್ಟೇ ಮುಖ್ಯ ಆಗುತ್ತೆ. ಈ ನಮ್ಮ ವೇದಿಕೆ ನಗು ಅನ್ನೋ ಸಂಜೀವನಿ ಮೂಲಕ ಇಡೀ ನಾಡಿಗೆ ನಗುವಿನ ರಸದೌತಣನ ನಿರಂತರವಾಗಿ ಸಮರ್ಪಿಸ್ತಾ ಬಂದಿದೆ. ನಾಡನ್ನೇ ನಗಿಸ್ತಿರೋ ಈ ಮಹಾ ವೇದಿಕೆಗೆ ಇಂದು ಸುದೀರ್ಘ ಪ್ರಯಾಣದ ಮಹತ್ತರ ಘಟ್ಟವಾದ 50ರ ಸಂಚಿಕೆಯ ಸಂಭ್ರಮ. ನಗುವಿಗೆ ಕೊನೆ ಇಲ್ಲ, ನಗುನೇ ಎಲ್ಲ ಅಂತ ಹೇಳ್ತಾ ಈ 50ರ ಸಂಚಿಕೆ ಸಂಭ್ರಮದೊಂದಿಗೆ ಇಂದು ಈ ಮಹಾವೇದಿಕೆಯಲ್ಲಿ ನಡೀತಾ ಇದೆ ಗೆಸ್ಟ್ ಚಾಲೆಂಜ್ ರೌಂಡ್. ಸೊ ಈ ಗೆಸ್ಟ್ ಚಾಲೆಂಜ್ ರೌಂಡ್ ಅಲ್ಲಿ ನಮ್ಮ ಕಿಲಾಡಿಗಳು ಯಾವ ತರ ಪರ್ಫಾರ್ಮ್ ಕೊಡ್ತಾರೆ ಅಂತ ನೋಡೋಣ. ನಮ್ಮ ಪ್ರೀತಿಯ ಕಿಲಾಡಿ ಗ್ಯಾಂಗ್, ವೆಲ್ಕಮ್ ಟು ದಿ ಶೋ. ಕನ್ನಡಿಗರ ಕಣ್ಮಣಿಯಾಗಿರುವಂತಹ ನಮ್ಮ ಪ್ರೀತಿಯ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಸ್ಮೈಲ್ ಕ್ವೀನ್ ರಕ್ಷಿತಾಂಬೆ ಹಾಗೂ ಕಿಲಾಡಿ ಅಂಕ ಕಿಲಾಡಿ ನವರಸ ನಾಯಕ ಜಗಣ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಓಕೆ, ಇದೇ ಜೋಶಲ್ಲಿ ಸ್ಕೋರ್ ಬೋರ್ಡ್ ನೋಡ್ಕೊಂಡ್ ಬರೋಣ ಬನ್ನಿ. ಕಳೆದ ವಾರದ ಸ್ಕೋರ್ ಬೋರ್ಡ್ ದಿನೇಶ್ ದಿಗ್ಗಜರು 198 ಅಂಕಗಳಿಂದ ಲೀಡ್ ಮಾಡ್ತಾ ಇದ್ರೆ. NS ರಾವ್ ಕಿಲಾಡೀಸ್ 182 ಅಂಕಗಳಿಂದ 2ನೇ ಸ್ಥಾನದಲ್ಲಿದ್ರೆ. ಬಾಲಣ್ಣ ಬಾಜಾ ಭಜಂತ್ರಿ 178 ಅಂಕಗಳಿಂದ 3ನೇ ಸ್ಥಾನ. ನರಸಿಂಹರಾಜು ನಗೆಬಳಗ 170 ಅಂಕಗಳು. ಧೀರೇಂದ್ರ ಹಾಸ್ಯ ಮಂಡಳಿ 168 ಅಂಕಗಳು. ಮುಸುರಿ ಮಹಾಪ್ರಂಚಟರು 164 ಅಂಕಗಳು. ವಾಖೇ ಕಿಲಾಡಿಗಳ ಈ ಗೆಸ್ಟ್ ಚಾಲೆಂಜ್ ರೌಂಡ್ ಅಲ್ಲಿ ಭರ್ಜರಿಯಾಗಿ ಪರ್ಫಾರ್ಮ್ ಮಾಡಿ ಮಾಸ್ಟರ್ ಬ್ಲಾಸ್ಟ್ ನ ತಗೊಳ್ಳಿ ಅಂತ ವಿಶ್ ಮಾಡ್ತಾ, ಅಣ್ಣ 50ನೇ ಸಂಚಿಕೆ ಅಂದ್ರೆ 25 ವಾರ ಏನ್ ಅನಿಸ್ತಾ ಇದೆ ಅಣ್ಣ ಈ ಸುದೀರ್ಘ ಜರ್ನಿಗೆ? ನಾನು ಇಡೀ ಕರ್ನಾಟಕ ಜನತೆಗೆ ಧನ್ಯವಾದ ಅರ್ಪಿಸ್ತೀವಿ. ಕಾರಣ ಏನು ಅಂದ್ರೆ 50ನೇ ಸಂಚಿಕೆ ಬಹುಶಃ ಒಂದು ಕಾಮಿಡಿ ಶೋ ಇಷ್ಟು ಸುದೀರ್ಘವಾಗಿ ಯಶಸ್ವಿಯಾಗಿ ನಡೆದಂತದ್ದು ಇಲ್ಲ ಅಂತ ನಾನು ಭಾವಿಸ್ತೀನಿ. ಆಮೇಲೆ ಈ ವಿಷಯದಲ್ಲಿ ಶ್ರಮ ಪಟ್ಟಂತ ಎಲ್ಲ ಕಲಾವಿದರು, ತಂತ್ರಜ್ಞರು, ನಮ್ಮ PCR ಅಲ್ಲಿ ಕುತ್ಕೊಂಡು ಕೆಲಸ ಮಾಡೋರು, ಕ್ಯಾಮ್ರಾಮ್ಯಾನ್ಗಳು, ಇವರೆಲ್ಲರೂ ಧನ್ಯವಾದ ಅರ್ಪಿಸ್ಬೇಕು. ಈ ಕೀರ್ತಿ ಏನಾದ್ರು 50 ವಾರಗಳಿಗೆ ಮುಟ್ಟಿದೆ ಅಂದ್ರೆ ಇದೆಲ್ಲವೂ ತಮಗೆ ಸೇರ್ಬೇಕು ಅಂತ ನಾನು ಫಸ್ಟ್ ಶುಭ ಹಾರೈಸ್ಬಿಡ್ತೀನಿ. ನಾನು ಮೊನ್ನೆ ಶಿವರಾತ್ರಿಗೆ ಊರಿಗೆ ಹೋಗಿದೆ. ಬಹಳ ವಿಶೇಷವಾದಂತ ಪೂಜೆ ಇರುತ್ತೆ ನಮ್ಮಲ್ಲೆಲ್ಲ ಗ್ರಾಮೀಣ ಭಾಗದಲ್ಲಿ. ಅದೆಲ್ಲ ತುಂಬಾ ವರ್ಷಗಳಿಂದ ನಡ್ಕೊಂಡ್ ಬಂದ್ರಿಂದ ನಾವೆಲ್ಲ ಅಲ್ಲಿ ಇರ್ಬೇಕಾಗ್ತದೆ. ಸೊ ಆ ಸಮಯದಲ್ಲಿ ನನಗೆ ತುಂಬಾ ಆಶ್ಚರ್ಯ ಕಾಡಿದ್ದೇನು ಅಂತಂದ್ರೆ, ಸುಮಾರು ಜನ ಹೆಣ್ಮಕ್ಳುಗಳೆಲ್ಲ ಬಂದಾಗ ನಾನು ಏನೋ ಪ್ರಸಾದ ತಗೊಳಕ್ ಬರ್ತಾವ್ರೆ, ಶಿವರಾತ್ರಿ ವಿಶೇಷ ಅಂತ. ಅದ್ರ ಜೊತೆಗೆ ತುಂಬಾ ಇವರೆಲ್ಲರಿಗೂ ಶುಭ ಹಾರೈಸೋದು ಬಹಳ ಖುಷಿ ಆಯ್ತು. ಎಂತೆಂತ ಅದ್ಭುತವಾದಂತ ಆಕ್ಟ್ರೆಸ್ ಗಳು ನೀವಿದ್ದಾರೆ, ನಮ್ಗೆ ಎಷ್ಟು ಸಂತೋಷ ಕೊಡ್ತಾರೆ ಅಂತ. ನಾವು ಮನೆಯಲ್ಲಿ ಕೂತು ಬಿಟ್ರೆ ಸಾಕು, ಆ ಶನಿವಾರ ಭಾನುವಾರ ಯಾವತ್ತು ಬರುತ್ತೆ ಅಂತ
ನಾವು ಕಾಯ್ತಾ ಇರ್ತೀವಿ. ಇಡೀ ನಮ್ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ತುಂಬಾ ಎಂಜಾಯ್ ಮಾಡ್ತೀವಿ ಅಂತ ಒಂದೊಂದು ಆರ್ಟಿಸ್ಟ್ ಆಕ್ಟ್ ಗಳನ್ನ ಹೇಳ್ತಾ ಇದ್ರು. ಇಟ್ ಆಲ್ಮೋಸ್ಟ್ 40 minutes ಮಾತಾಡಿದ್ರು ನನ್ನ ಹತ್ರ. ಅರ್ಗಿಣಿ ವೆಂಕಟೇಶ್ ಅವರು, ಅವ್ರ ಎಂತ ದೊಡ್ಡ ಸಾಧಕರು ಅಂತ ನಾವೇನು ಹೇಳೋದ್ ಬೇಕಾಗಿದೆ. ಸೀನಿಯರ್. ಈ ಸಂಜೆ ಪತ್ರಿಕೆ ಮಾಲೀಕರು ಅಷ್ಟು ಖುಷಿಯಾಗಿ ಅವರು ಮಾತಾಡ್ತಾ ಲಾಸ್ಟ್ ಒಂದು ಶುಭ ಹಾರೈಸು. ನನಗೆ ಅದು ತುಂಬಾ ದೊಡ್ಡ ಆಸ್ಕರ್ ಅವಾರ್ಡ್ ತರ ಅನ್ನಿಸ್ತು ನನಗೆ. ಯಾವ ಆತ್ಮಗಳು ಅನ್ಯರನ್ನ ನಗಿಸುವಂತ ಕೆಲಸ ಮಾಡುತ್ತೆ ಅಂತ ಆತ್ಮಗಳಿಗೆ ಎಂತದ್ದೇ ಸಂಕಷ್ಟ ಬಂದ್ರು ಕೂಡ ಗೊತ್ತಾಗದಂಗೆ ಮರೆಯಾಗಿ ಹೊರಟೋಗ್ತದೆ. ಅದೇ ದೇವ್ರು ಕೊಡುವಂತ ಒಂದು ಆಶೀರ್ವಾದ. ನೀವೆಲ್ಲ ಕನ್ನಡದ ಕಲಾವಿದರು ನಗಿಸೋರು ನಿಮ್ಗೆ ಹಂಗಾಗುತ್ತೆ ಅಂತ ಅವ್ರು ಶುಭ ಹಾರೈಸಿದ್ರು. ಅವ್ರನ್ನ ಇಂಥ ಸಮಯದಲ್ಲಿ ನೆನಪು ಮಾಡ್ಕೊಂತೀನಿ. ಈಗ 50ನೇ ಸಂಚಿಕೆ ಆಗಿದೆ. ತುಂಬಾ ಧನ್ಯವಾದ. ಓಕೆ, ಥ್ಯಾಂಕ್ ಯು ಜಡ್ಜಸ್, ನಿಮ್ಮ ವಿಶಸ್ಗೆ ಅಂತ ಹೇಳ್ತಾ ಇನ್ನು ತಡ ಮಾಡೋದ್ ಬೇಡ, ಇವತ್ತಿನ ಮೊದಲನೇ ಆಕ್ಟ್ ಕಡೆ ಹೋಗೋಣ. ನೋಡಿ, ಅನುಮಾನಂ ಪೆದ್ದ ರೋಗಂ ಅನ್ನೋ ಮಾತನ್ನ ಇಲ್ಲೊಬ್ಳು ಸತಿ ಮಣಿ ನಿಜ ಮಾಡಕ್ ಹೊರಟಿದ್ದಾಳೆ. ತನ್ನ ಗಂಡ ತನಗ್ ಮೋಸ ಮಾಡ್ತಿರ್ಬೋದು ಒಂದು ಅನುಮಾನದಿಂದ ಅವನ್ನ ಟೆಸ್ಟ್ ಮಾಡಕ್ಕೆ ಅಂತಾನೆ ಒಬ್ಬ ಡಿಟೆಕ್ಟಿವ್ ನ ತನ್ನ ಗಂಡನ ಹಿಂದೆ ಬಿಟ್ಟಿದ್ದಾಳೆ. ಪಾಪ ಆ ಅಮಾಯಕ ಗಂಡ ಈ ಡಿಟೆಕ್ಟಿವ್ ಕೈನ ತಗಲಾಕೊಂಡು ಎಷ್ಟೆಲ್ಲ ಟಾರ್ಚರ್ ಅನುಭವಿಸ್ತಿದ್ದಾನೆ ಅನ್ನೋದನ್ನ ನಾನ್ ಹೇಳಲ್ಲ, ನೀವೇ ನೋಡಿ. ಯಾಕೆ ಪರ್ಫಾರ್ಮ್ ಮಾಡಕ್ಕೆ ಬರ್ತಾ ಇದಾರೆ ಜಗಣ ಮಾಲೀಕತ್ವದ ಜಿಜಿ ನಾಯಕತ್ವದ ನರಸಿಂಹರಾಜು ನಗೆ ಬಳಗ. ಕಮಾನು ಡಾರ್ಲಿಂಗ್, ಅಯ್ಯೋ ಸಿಡೋನು ಡಾರ್ಲಿಂಗ್, ಅಯ್ಯೋ ಇನ್ನೇನು ಕೆಲಸ ನಂಗೂ ನಿಂದು, ಸಿಂಗು ಸಾಂಗು ಸಿಂಗು ಡೈಲಿ ಸಿಂಗು ಸಾಂಗು ನಿಂದು. ಅಯ್ಯೋ ಅಯ್ಯೋ ಚಿನ್ನ, ನೀನ್ ಮಾಡಿದ್ದು ರೊಮ್ಯಾನ್ಸ್ ಕುಸ್ತಿನೋ? ರೊಮ್ಯಾನ್ಸ್ ಗಿಂತ ಮೇಲೆ, ಕುಸ್ತಿಗಿಂತ ಕೆಳಗಡೆ. ಅಯ್ಯೋ, ನನ್ ಒಳಗಡೆ ಏನೇನೋ ಆಗೋಯ್ತು. ಅಯ್ಯೋ, ಹಂಗಾಗ್ಲೇಬೇಕು ಅಂತ ಮಾಡಿದ್ದು. ಹೆಡ್ ಮಾಸ್ಟರ್ ನಮಸ್ಕಾರ. ಲೇಡಿ ವಾರ್ಡನ್ ನಮಸ್ಕಾರ. ನಾನು ಮಿಮಿಕ್ರಿ ರಾಜು ಅವರ ತಮ್ಮ ಸರಬರಾಜು ಅಂತ. ಇವಳು ನನ್ನ ಹೆಂಡತಿ ವಾಣಿ ಅವರ ಕೊನೆ ತಂಗಿ ಏಣಿ ಅಂತ. ಅಯ್ಯೋ, ನನ್ನ ಕಂಡ್ರೆ ನಿಮ್ಗೆ ಯಾಕ್ರಿ ಅಷ್ಟೊಂದು ಇಷ್ಟ? ಯಾಕೆ ಅಂದ್ರೆ ಚೀಪ್ ಬಿಸಾಕಿದ್ರು ಮೂಳೆ ನಾಯಿಗೆ ಇಷ್ಟ ಆಗಲ್ವಾ? ಆಗುತ್ತೆ. ಅಳಿಸೋಗಿದ್ರು ಅಲಸ್ಮೆಂಟ್ ಕರಡಿಗೆ ಇಷ್ಟ ಆಗಲ್ವಾ? ಆಗುತ್ತೆ. ದಿಸ್ ಇಸ್ ನೇಚರ್. ಮತ್ ನಾನು ನನ್ನ ಫ್ಯೂಚರ್. ಮನೆಯಲ್ಲಿ ಮಾತ್ರ ಹಸಬೆಂಡು, ಹೊರಗಡೆ ಕ್ಲೋಜ್ ಫ್ರೆಂಡು, ಸಾರ್ಟ್ ಲವ್ವಿಂಗು, ಮನ ಬಂದ್ ಕಡೆ ಸ್ಲೀಪಿಂಗು. ಪ್ರತಿದಿನ ಬೇಡ ಫ್ರೀಡಮ್, ವೀಕ್ಲಿ ಒನ್ಸು ಚುಂಚು, ಸೈಟ್ ಸೀಯಿಂಗು, ಆ ನೈಟ್ ಲವಿಂಗು. ಅಯ್ಯೋ ಚಿನ್ನ, ಹೊಟ್ಟೆ ಹಸಿತಾ ಇದೆ, ಏನು ಇಲ್ವಾ? ನಾನು ಕೇಳಿದ್ ಮುತ್ತಲ್ಲ ಕಡೆ, ಮತ್ತೆ ಮುತ್ತಿ ಮುತ್ತಿ. ನನ್ನ ಹೆಂಡತಿ ಚಿನ್ನ ಏಣಿ. ಹಾಯ್ ಡಾರ್ಲಿಂಗ್. ಅಯ್ಯೋ ಹೌದಾ? ಹೌದು ಹೌದು, ನಾನು ಅದೇ ಅನ್ಕೊಂಡಿದ್ದೆ. ಚಿನ್ನ, ನೀನಂತೂ ಅವತ್ತು ಹೆಂಗಿದ್ಯೋ ಹಂಗೆ ಇದೆಯಾ ನೋಡು, ಒಂಚೂರು ಚೇಂಜ್ ಆಗಿಲ್ಲ. ರೀ ತಿಂಡಿ. ಒಂದ್ ನಿಮಿಷ ಆಮೇಲೆ ಮಾಡ್ತೀನಿ. ಯಾರ್ದ್ರಿ ಫೋನು? ನಿಂಗೆ ಗೊತ್ತಾಗಲ್ಲ ಬಿಡ. ಸರಿ ಆಯ್ತು, ನಾನು ಫ್ರೆಶ್ ಆಗಿ ಆಫೀಸ್ಗೆ ಹೋಗ್ಬರ್ತೀನಿ. ಓಕೆ. ನಿಮ್ ಸ್ವಲ್ಪ ಹುಷಾರಾಗಿ ಮನೆ ನೋಡ್ಕೊಂಡು. ಲಾಕ್ ಹಾಕವ್ರೆ, ಕೇಳಿದ್ರೆ ನಂಗೆ ಗೊತ್ತಿಲ್ಲ ಅಂತವ್ರಲ್ವಾ? ಯಾವತ್ತು ಇಲ್ದಿರೋ ಫೋನ್ ಲಾಕ್ ಆಗಿದೆ ಅಂದ್ಮೇಲೆ ಜಗಣ್ಣ ಇವ್ರು ಯಾರಿಗೋ ಲಾಕ್ ಆಗಿದ್ದಾರೆ. ಯಾರು ಅಂತ ಕಂಡುಹಿಡಿಬೇಕಲ್ವಾ? ಡಾರ್ಲಿಂಗ್, ಸರಿ ನಾನು ಆಫೀಸ್ಗೆ ಹೋಗ್ಬಿಡ್ತೀನಿ ಆಯ್ತಾ? ಏನ್ರಿ ಇವತ್ತು ಇಷ್ಟೊಂದು ಹ್ಯಾಂಡ್ಸಮ್ ಆಗಿ ರೆಡಿ ಆಗಿದ್ದೀರಾ? ಮಂತನ ಮೇಕಪ್ ಮಾಡ್ಕೊಳ್ಳೋದು ಏನಕ್ಕಪ್ಪ? ಎಲ್ಲ ವಿಶ್ ಮಾಡ್ಲಿ ಅಂತ ಅಲ್ಲ, ವಿಶ್ವವೆಲ್ಲ ನೋಡ್ಲಿ ಅಂತ. ಅಂದ್ರೆ ನಾನು ನಿನ್ ಗಂಡ ನಿನಗ್ ಮಾತ್ರ ಹ್ಯಾಂಡ್ಸಮ್ ಆಗಿದ್ರೆ ಸಾಲ್ದ, ಜಗತ್ತಿ ನೋಡ್ಬೇಕು ಕಣೆ. ಸರಿ, ನಿನ್ನ ಆಫೀಸ್ ಟೈಮ್ ಹೋಗ್ಬಿಡ್ತೀನಿ ಆಯ್ತಾ? ಚಿನ್ನ, ಮನೆ ಬಿಡ್ತಾ ಇದ್ದೀನಿ, ಇನ್ನು ಅರ್ಧ ಗಂಟೆನಲ್ಲಿ ಇರ್ತೀನಿ. ಓಕೆನಾ? ಬಾಯ್. ಬಾಯ್ ಡಾರ್ಲಿಂಗ್. ಅಯ್ಯೋ 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 ಅಯ್ಯೋ, ರಕ್ಷಿತಾ ಮೇಡಮ್, ಇವ್ರು ಈ ವೈಫ್ ನ ಬಿಟ್ಟು ಇನ್ಯಾವುದೋ ವೈಫಿಗೆ ಕನೆಕ್ಟ್ ಆಗಿದ್ದಾರೆ. ಅದು ಯಾರಂತ ಕಂಡಿಡಿಬೇಕಲ್ವಾ? ಏನ್ ಮಾಡೋದು? ಮಾಡ್ತೀನಿ ಇವ್ರಿಗೆ. ಹಲೋ, ಡಿಟೆಕ್ಟಿವ್ ದಿವಾಕರ್ ಅವರ? ಹಾ, ನಾನು ಸರಬರಾಜ್ ಅವರ ಹೆಂಡತಿ ಏಣಿ. ಇಲ್ಲ ಇಲ್ಲ, ಹೆಸರಲ್ಲಿ ಮಾತ್ರ ಸರಬರಾಜು, ನಂಗೆ ಇಷ್ಟವರೆಗೆ ಏನು ಸರಬರಾಜು ಮಾಡಿಲ್ಲ. ಏನ್ ಗೊತ್ತಾ, ನನ್ ಗಂಡನ ಮೇಲೆ ನಂಗೆ ಸಣ್ಣ ಡೌಟ್ ಬಂದಿದೆ. ಅದಕ್ಕೆ ಅವ್ರನ್ನ ಫಾಲೋ ಮಾಡಿ ಅವ್ರ ಪ್ರತಿ ಮೂವ್ಮೆಂಟ್ ನೋಟ್ ಮಾಡಿ ನನ್ಗೆ ಇನ್ಫಾರ್ಮ್ ಮಾಡ್ತೀರಾ? ಅಯ್ಯೋ ಥ್ಯಾಂಕ್ ಯು ಪಾ. ಇವಾಗ್ಲೇ ವಾಟ್ಸ್ಆಪ್ ಅಲ್ಲಿ ಕಳಿಸ್ತೀನಿ ಫೋಟೋ.
ಯಾಕೆ ನಗ್ತು ನೀವು? ಜಿಪ್ ಕೊಟ್ಟಿದ್ದೀನಿ. ನನ್ನ ದೂರ ಸಂಬಂಧಿ ಏನಿರ್ಬೋದಾ? ನನ್ನ ಮದ್ವೆಗೆ ಏನಾದ್ರು ಬಂದಿರ್ಬೋದ ಅವನು? ಚಿಕ್ಕಡಪ್ಪ ಮಾಡ್ತೀನಿ ನಾನು ಮನೆ. ಹಲೋ ಡಾರ್ಲಿಂಗ್, ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ, ಬಸ್ ಸ್ಟ್ಯಾಂಡ್ ಬರ್ತೀಯಾ? ಬೇಗ ಬಂದ. ಏ ಸರ್ಬರಾಜ್, ಏನಾಯ್ತು? ಅರ್ಜೆಂಟ್ ಬರಕ್ ಹೇಳ್ದೆ. ಲೇ, ಇವ್ ನಿನಗೆ ಗೊತ್ತೇನೋ? ಇಲ್ಲ. ಚಿನ್ನ, ಆವಾಗಿಂದ ನನಗೆ ಟಾರ್ಚರ್ ಕೊಡ್ತಾನ ಕಣೋ. ಟಾರ್ಚರ ಹೊಡ್ದ್ನಾ? ಇಲ್ಲ. ಬೈದ್ನಾ? ಇಲ್ಲ ಕಣೋ. ಆವಾಜ್ ಗಿವಾಜ್ ಏನಾದ್ರು? ಇಲ್ಲ ಕಣ, ಅದೇನಿಲ್ಲ. ಮತ್ ಇನ್ನೇನೋ ಮಾಡ್ದ? ನಾನ್ ನೋಡಿ ಸುಮ್ನೆ ನಗ್ತವನೆ ಕಣ. ನಗ್ತಾವನ? ನೋಡ್ದ ಹಿಂಗೆ ಕಣ, ಅವಾಗಿಂದ ನಗ್ತವನೆ. ಏಯ್, ನೀನ್ ಯಾಕೋ ಟೆನ್ಷನ್ ಮಾಡ್ತಾ ಇದ್ಯಾ? ನಾನ್ ಯಾರು? ಲಾಸ್ಟ್ ವೀಕ್ ಮನೋರನ್ಗೆ 9th ರೋಡ್ ಅಲ್ಲಿ ಹುಡುಗಿಯರ ವಿಚಾರದಲ್ಲಿ 100 ಜನ ಹೊಡೆಯಕ್ ಬಂದಿದ್ರು. ಕಾಪಾಡಿದ್ಯಾರು? ನಾನ್ ತಾನೆ. ನಾನ್ ಇದೀನ್ ಮಗ, ನಾನ್ ನೋಡ್ಕೊತೀನಿ, ಏನ್ ವರಿ ಮಾಡ್ಕೋಬೇಡ. ಯಾರೋ ನೀನು? ನನ್ ಫ್ರೆಂಡ್ ಟಾರ್ಚರ್ ಕೊಡ್ತಾ ಇದ್ಯಂತೆ. ಕಾಸ್ ಗೀಸ್ ಏನಾದ್ರು ಬೇಕಾ? ಅಂದಿನ ಮಗನೇ ನಗ್ತಾ ಇದೆಯಲ್ಲೋ. ನಂಗೆ ಟೆನ್ಷನ್ ಕೊಡ್ಬೇಡ, ತಲೆ ಮೇಲೆ ನೆತ್ತಿಗೆ ಏರ್ದ ನಾನು ಮನುಷ್ಯ ಆಗಿರೋ ಹೇಳ್ತಾ ಇದ್ದೀನಿ. ಇಲ್ಲೇ 5 minutes ಅಲ್ಲಿ ಹೋಗಿ ಬರ್ತೀನಿ, ಏನ್ ವರಿ ಮಾಡ್ಬೇಡ, ನಾನಿದ್ದೀನಿ. ವಿಶ್ವ ನನ್ ಮಾತು ಕೇಳೋ. ಲೇ ವಿಶ್ವ, ಹೋಗ್ಬಿಟ್ಟಲ್ಲಪ್ಪ. ಅಪ್ಪ ತಮ್ಮ, ಫಸ್ಟ್ ಟೈಮ್ ನಗು ನೋಡಿ ಭಯ ಆಗ್ತಾ ಇದೆ. ಯಾಕೆ ನಗ್ತಾ ಇದೆ ಅಂತ ಹೇಳು ಗುರು. ನಕ್ಕು ನಾನು ಟಾರ್ಚರ್ ಕೊಡ್ತಾವನಲ್ಲ. ಕಾಫಿ ಆದ ಮೇಲೆ ನಾವು ಪೀಪಿ ಊದೋಣ ಅಂತ ಹೇಳಿ. ನೀನ್ ಯಾಕೆ ನಗ್ತಾ ಇದ್ಯಾ? ಯಾಕೆ ನಗ್ತಾ ಇದ್ಯಾ? ನೀವಳ್ರಿ ಹೇಳಿದ್ದು ನಂಗೂ ತುಂಬಾ ಚಂದ ಅಂತ. ಅವತ್ತು ಹೇಳಿದ್ದೆ ಕಣೆ, ಇವತ್ತು ಯಾಕೆ ನಗ್ತಾ ಇದ್ಯಾ? ಅಯ್ಯೋ, ಸುಮ್ನೆ ರೀ ಚಂದ ಅಲ್ವನ? ಸುಮ್ನೆ ನಕ್ಕ ಶೂಟ್ ಮಾಡಿ ಅಲ್ಲೂ ತರಿಸ್ಬಿಡ್ತೀನಿ. ಅಯ್ಯೋ, ಇಲ್ಲಿರೋರು ಮೊದ್ಲೇ ಕಾಮಿಡಿ ಮಾಡ್ತಾರೆ, ನಗಲ್ಲ. ಶೂಟ್ ಮಾಡಿದ್ರೆ ಯಾರು ಕಾಮಿಡಿ ಮಾಡ್ತಾರೆ? ಅದೆಲ್ಲ ಗೊತ್ತಿಲ್ಲ, ನಗು ಕೂಡ್ದು ಹೋಗ್ಲಿ. ಆದ್ರೂ ಚೆನ್ನಾಗಿತ್ರಿ ಅವಾಗ ಮಾಡಿದ್ದು ಡ್ಯಾನ್ಸ್ ಚೆನ್ನಾಗಿ. ಯಾರಾದ್ರೂ ನಕ್ಕಿದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಅಯ್ಯೋ, ಟೆನ್ಷನ್ ಆಗ್ತಾ ಇದೆಯಲ್ಲ, ಸ್ವಲ್ಪ ಮಲ್ಕೊಳ್ಳೋಣ. ಯಾಕೆ ಹಿಂಗ್ ಕಾಡಿಸ್ತಾ ಇದೀಯ? ಅಲ್ಲ, ಮಲ್ಕೊಂಡ್ರು ಕನ್ಸಲ್ಲೂ ಕೂಡ ನಗು. ಓ ದೇವ, ನನ್ನ ನಗು ಅಷ್ಟೊಂದು ಚೆನ್ನಾಗಿದೆ, ಅಷ್ಟು ನಿದ್ದೆ ಕೆಡಿಸ್ತಾ? ನಿನ್ ನಗು ಅಂತ ಯಾವನ್ ಹೇಳಿದ್ರು? ನೀನ್ ಕಾಡ್ತಾ ಇರೋದು ಬೇರೆ ನಗು. ಯಾಕೆ ಫೈಟ್ ಟೆನ್ಷನ್ ಕೊಡ್ತಾನೆ ಇವನು. ಒಂದು ಟೀ ಆದ್ರೂ ಕುಡ್ಕೊಂಬರೋಣ. ಟೀ ಕೊಡ. ಯಾಕೆ ನಗ್ತಾ ಇದೆ ಅಂತ ಹೇಳ್ಬಿಟ್ಟು ಗುರು. ಹಿಂಗೆ ನಗ್ತಿದ್ರೆ ಚೆನ್ನಾಗಿರಲ್ಲ. ನಾನು ಇನ್ನೊಂದು ಮುಖ ತೋರಿಸ್ಬೇಕಾಗತ್ತೆ ನಿನಗೆ. ಹಿಂಗೆ ನಗ್ತಾ ಇದ್ರೆ ನಾನು ದೇಶಾಂತರ ಹೊಂಟೋಗ್ಬಿಡ್ತೀನಿ ಕಣೋ. ಅಯ್ಯೋ
ನಗಕ್ ಬರೋದು, ನೀನೊಂದೇ ನಗದು. ಇವಾಗ ನೋಡು ನಾನ್ ನಗ್ತೀನಿ. ಟಚ್ ಸ್ಕ್ರೀನು ಅಂತ ನಂಗೆ ಹೊಟ್ಟೆ ಫೋನ್ ಕೊಟ್ಟ. ಹಲೋ ದಿವಾಕರ್ ಅವ್ರು ಹೇಳಿ. ನನ್ ಗಂಡ ತುಂಬಾ ಒಳ್ಳೆಯವರಾ? ಅಯ್ಯೋ ಆತರ ಏನಿಲ್ವಾ? ಓಕೆ ಓಕೆ ಥ್ಯಾಂಕ್ಸ್ ಅಪ್ಪ. ನಿಂಗೆ ಪೇಮೆಂಟ್ ಎಲ್ಲ ಆಲ್ರೆಡಿ ಬಂದವ್ರೆ. ಏನಂದ್ರೆ ಯಾವಾಗ ಬಂದ್ರಿ? ಕಾಫಿ ತರಲಾ? ಏನಾಗಿದೆ ಇವ್ರಿಗೆ? ಏನಾಯ್ತ್ರಿ? ಯಾವ್ದಕ್ಕೆ ಇವ್ರ ಫ್ರೆಂಡಿಗೆ ಫೋನ್ ಮಾಡ್ತೀನಿ. ಹಲೋ ಹಲೋ ಬನ್ಲೆಕ್ಕ ವಿಷಯ ಓಲಯ ಯಾನ್ ಮೂಲು ತರಕಾರಿ ತಂದುಲ್ಲೆ. ಅಯ್ಯೋ ಹಣ ಬೇರೆ ಗಟ್ಟೆ ಬೇಗ ಪಾಲ ಅಂತ. ಮೇಡಮ್ ಸರಬರಾಜ್ ಬರಲಿ. ಆಫೀಸಲ್ಲಿ ಪ್ರಮೋಷನ್ ಸಿಕ್ತಂದೆ ಪಾರ್ಟಿ ಅಂತ ಇಲ್ವಾ? ಏನಾಯ್ತು ನಿಂಗೆ? ನೋಡಿ ಬೆಳಿಗ್ಗೆ ಹೀಗೆ ಸುಮ್ಮನೆ ಆಗ್ತವ್ರೆ. ಮೇಡಮ್ ಮೊನ್ನೆಯಿಂದ ಯಾರೊಬ್ಬ ಇವನನ್ನ ಹೀಗೆ ಫಾಲೋ ಮಾಡ್ತಿದ್ದ, ಅವನು ಹಿಂಗೆ ಮಾಡ್ತಿದ್ದ. ಓ ಅವ್ರು ಡಿಟೆಕ್ಟಿವ್ ದಿವಾಕರ್ ಅಂತ. ನಾನೇ ಇವ್ರ ಹಿಂದೆ ಬಿಟ್ಟಿದ್ದು. ದಿವಾಕರ? ಹೌದು. ಯಾಕೆ ಬಿಟ್ಟಿದ್ದು? ಅದು ದಿನಾಲು ಯಾರ ಜೊತೆನೋ ಡಾರ್ಲಿಂಗ್ ಚಿನ್ನ ಅಂತ ಮಾತಾಡ್ತಿದ್ರು. ಸೊ ಡೌಟಿಗೆ ಇವರಿಂದ ಚೂ ಬಿಟ್ಟೆ. ಮೇಡಮ್ ಇವನು ದಿನಾಲು ಡಾರ್ಲಿಂಗ್ ಚಿನ್ನ ಅಂತ ಮಾತಾಡ್ತಿದ್ದು ನನ್ ಜೊತೆ. ಕ್ಲೋಸ್ ಫ್ರೆಂಡ್ಸ್ ನಾವು. ಅಯ್ಯೋ ಹೌದಾ? ಇವಾಗ ಏನ್ ಮಾಡೋದು ಇವ್ರನ್ನ? ಇನ್ನೇನ್ ಮಾಡುದು? ಹುಚ್ಚ ಹೆಚ್ಚಾಕಿದೆ, ಮೆಂಟಲ್ ಹಾಸ್ಪಿಟ್ಲಿಗೆ ಹಾಕೋದು. ಮೇಡಮ್ 3 ವಾರದಿಂದ ಬಂದಿಲ್ಲ, ಈ ವಾರ ಬಂದು ಹಾಸ್ಪಿಟಲ್ ಅಡ್ಮಿಟ್ ಆಗ್ತಿದ್ದಾನೆ. ಇದ್ರ ಜೊತೆಗೆ ಒಂದು ಕೊರೋನಾ ವ್ಯಾಕ್ಸಿನ್ ಕೊಡಿಸುವ. ನಗು ಖುಷಿನೂ ಕೊಡುತ್ತೆ, ಇರಿಟೇಟ್ ಮಾಡುತ್ತೆ. ಅದು ಆಕ್ಟರ್ ಇರ್ತಕ್ಕಂಥ ಪಾತ್ರಗಳಿಗೆ. ಆದ್ರೆ ನಮಗೆ ಆ ಒಂದೇ ನಗು ಆ ಟೈಮಿಂಗ್ ಅಲ್ಲಿ ಬಂದಾಗ ಎಷ್ಟು ಮಜಾ ಕೊಡುತ್ತೆ ಅನ್ನೋದಕ್ಕೆ ಈ ಆಕ್ಟ್ ಸಾಕ್ಷಿಯಾಗಿತ್ತು. ಸೂಪರ್, ವಂಡರ್ಫುಲ್ ವಂಡರ್ಫುಲ್. ಮತ್ತೆ ಐ ಥಿಂಕ್ ಇದಕ್ ಮ್ಯೂಸಿಕ್ ದಿವ್ಯಾ ಅವರು ಸ್ಟೇಜ್ ಮೇಲೆ ಬರಬೇಕು. ಯಾಕಂದ್ರೆ ಆ ಸಿಂಕ್ ಅಲ್ಲಿ ಆ ಮ್ಯೂಸಿಕ್ ನ ಪ್ಲೇ ಮಾಡೋದು ಥ್ರೂ ಔಟ್ ಆಕ್ಟ್. ಸೊ ದಿವ್ಯಾ ಅವರು ಬಂದ್ರೆ ಸ್ಟೇಜ್ ಮೇಲೆ ಈ ಆಕ್ಟ್ ಕಂಪ್ಲೀಟ್ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ರಕ್ಷಿತಾಂಬೆ. ನನಗೆ ಸೂರ್ಯ ತುಂಬಾ ಇಷ್ಟ ಆದಪ್ಪ. ಏನು ಮಾಡ್ಲಿಲ್ಲ ಅವ್ನ್ ಬಂದು, ನಥಿಂಗ್ ಹಿ ಡಿಡ್. ಬಟ್ ಸ್ಟಿಲ್ ಅವನ ಕ್ಯಾರೆಕ್ಟರ್ ಇದೆ, ಅವನ್ ಅದು ಪಾಸ್ಚರ್ ನಿಂತ್ಕೊಂಡಿರೋದು, ಅವ್ನ್ ಪೀ ಕೋಟ್ ಅಂಡ್ ದಟ್ ಬ್ಲಾಕ್ ಅಂಡ್ ಬ್ಲಾಕ್ ಅಟೈರ್, ನಂಗೆ ಎಲ್ಲ ಅವನ್ ಬಗ್ಗೆ ಅಂಡ್ ದಟ್ ಮೀಸೆ ಸಚ್ ಅ ಪರ್ಫೆಕ್ಟ್ ಗೆಟಪ್ ಅನಿಸ್ತು ನಂಗೆ ಫಾರ್ ಅ ಪ್ರೈವೇಟ್ ಡಿಟೆಕ್ಟಿವ್. ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿದ್ದೆ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ ನೀನು ಸೂರ್ಯ. ಪ್ರವೀಣ ಚೆನ್ನಾಗಿ ಮಾಡ್ದ ಇವತ್ತು. ಪ್ರವೀಣ ಡೂಯಿಂಗ್ ಗುಡ್. ವಿಶ್ವ ಆಲ್ಸೋ ಡಿಡ್ ಅ ಗುಡ್ ಜಾಬ್. ಜೀಜಿ ಇವತ್ತು ತುಂಬಾ ದಿವಸ ಆದ್ಮೇಲೆ ಬಂದಿದ್ದೀರಾ? 2 ವಾರ ಇರ್ಲಿ. 2 ವಾರ ಬಂದ್ಬಿಟ್ಟು ಹೋಗ್ಬಿಡಿ ಜೀಜಿ. ತುಂಬಾ ಬಿಸಿದ್ದೀರಾ ನೀವು, ಗೊತ್ತು ನನ್ಗೆ. ಖಂಡಿತ ನನಗೆ ಚೆನ್ನಾಗಿ ಮಾಡಿದ್ರಿ. ಇಟ್ ವಾಸ್ ಅ ವೆರಿ ಸಿಂಪಲ್ ಆಕ್ಟ್. ದೇರ್ ವಾಸ್ ನೋ ಸ್ಲಾಪ್ ಸ್ಟಿಕ್ ಕಾಮಿಡಿ, ಆತರ ಏನೂ ಇರ್ಲಿಲ್ಲ. ಇಟ್ ವಾಸ್ ಅ ವೆರಿ ಟೈನಿ ಥ್ರೆಡ್. ಟೈನಿ ಥ್ರೆಡ್ ಅಲ್ಲಿ ಕಾಮಿಡಿ ಹುಟ್ಟಿಸಿದ್ದು ನನಗೆ ತುಂಬಾ ಇಷ್ಟ ಆಯ್ತು. I think it was a well done job ಅನ್ಸುತ್ತೆ from the team. But it was nice, it was good. ನನಗೆ ಇಷ್ಟ ಆಯ್ತು. ವೆಲ್ ಡನ್, ಚೆನ್ನಾಗಿ ಮಾಡಿ. ಓಕೆ, ನಿಮ್ಗೆ ಈ ತರ ಸುಮ್ಮನೆ ಯಾರು ನಗ್ತಾ ಇದ್ರೆ ಏನ್ ರಿಯಾಕ್ಷನ್ ಇರುತ್ತೆ ನಿಮ್ದು? ರಿಯಾಕ್ಟ್ ಆನಂದ್ ಹೋಗ್ಬಿಡ್ತೀನಿ ಅನ್ಸುತ್ತೆ ನನಗೆ. ನಾನು ಬೈದ್ಬಿಟ್ಟು ಹೋಗ್ಬಿಡ್ಬೋದು ಅನ್ಸುತ್ತೆ. ಆನಂದ ಶತ್ ಭಾರಿ ಹಿಂಸೆ ಆಗುತ್ತಲ್ಲ ಅದು. ಬಟ್ ಇಲ್ಲ, ಸೂಪರ್ ಸೂಪರ್. ಆಕ್ಚುಲಿ ನಿಂಗೆ ಗೆಟಪ್ ಯಾರು ಡಿಸೈನ್ ಮಾಡಿದಣ್ಣ? ನಿಂಗೆ ಈ ಮೀಸೆ ಈ ಉಬ್ಬಿ ತರ ಇರ್ಬೇಕಂತ ಸತೀಶ್ ಸರ್ ಹೇಳ್ತಾನೆ. ಫಂಟಾಸ್ಟಿಕ್. ಜಗನ್ನಾಥ್ ರಮಣ. ಎಸ್ ಅಣ್ಣ. ಅದಕ್ಕೆ ಹೇಳಿದ್ದು ಈ ನಗು ನಿಲ್ಬೇಕು ಅಂದ್ರೆ ಬೇಗ ಮದ್ವೆ ಆಗ್ತದೆ ಪಾಪ. ಯಾಕಂದ್ರೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಇವತ್ತು ಎಲ್ಲಾ ಮ್ಯೂಸಿಕ್ ದಿವ್ಯಾ ಅಂತ ಯಾರಾದ್ರೂ ಗಲಾಟೆ ಮಾಡಿ ನಿಲ್ಸಮ್ಮ ಅಂತ ಎಲ್ಲ ಅಂದ್ರೆ ಇವಳೇನೆ ಅದೆಲ್ಲ ಕುತ್ಕೊಂಡು ಹಿಂದ್ಗಡೆ ಎಲ್ಲ ಮ್ಯೂಸಿಕ್ ಹಾಕುವಂತದ್ದು. ನೋಡಿ, ಇದನ್ನೇ ಹೇಳೋದು. ಉದ್ದುದ ಡೈಲಾಗ್ ಎಲ್ಲ ಹೇಳೋದೆಲ್ಲ ಬೇಕಾಗೇ ಇಲ್ಲ. ಸವ್ಯೋಚಿತವಾಗಿ ಒಂದು ಕಾಮಿಡಿ ಜನರೇಟ್ ಮಾಡ್ಬೇಕು ಅಂದ್ರೆ ಅದೊಂದು ಸಣ್ಣ ವಿಷಯನ ಇಟ್ಕೊಂಡು ಮಾಡ್ಬೋದು. ಟೈಮಿಂಗ್ ಅಲ್ವಾ? ಟೈಮಿಂಗ್ ಅಲ್ಲಿ ಮಾಡ್ಬೇಕು. ಇದು ಚಾರ್ಲಿ ಚಾಪ್ಲಿನ್ ಥಾಟ್ಸ್ ಇದೆಲ್ಲ. ಅಯ್ಯಪ್ಪ, ಯಾವ್ದೋ ಕಾಲದಲ್ಲಿ ಅವತ್ತು ಕೈನಲ್ಲಿ ಸುತ್ತೋ ಸಿನಿಮಾ ತೆಗಿಯೋರಲ್ಲ, ಆ ಕಾಲದಲ್ಲೇ ನಗುನ ಕೊಟ್ರೆ ಮಾತ್ರ ಜನ ಒಂದು ರೀತಿ ಎಂಜಾಯ್ ಮಾಡ್ತಾರೆ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಅದರಲ್ಲಿ ಅವ್ನು ಸೆಲೆಕ್ಟ್ ಮಾಡ್ತಾ ಇದ್ದ ಪಾತ್ರ ಹಂಗೆ ಬಹಳ ಎತ್ತರವಾಗಿ ಇದೇ ತರ ಗೆಟಪ್ ಹಾಕೊಂಡು ಹೋಗೋ ಹೀರೋನ್ ಯಾವಾಗ್ಲೂ. ಆ ತರ ಸುಮ್ನೆ ಅವ್ನು ಏನು ಮಾಡ್ತಾರಲ್ಲ, ಎದುರುಗಡೆ ಬಂದು ಒದೆ ತಿಂದು ಹೋಗೋನು. ಅದು ಅಷ್ಟು ಕಾಮಿಡಿ
ಕಾಮಿಡಿ ಜನರೇಟ್ ಆಗೋದು. ನಿಜವಾಗ್ಲು ಈ ಸ್ಕ್ರಿಪ್ಟ್ ಯಾರು ಅನ್ಕೊಂಡಿದ್ದು? ಹರ್ಷ ರೈಟ್ ಹರ್ಷ. ಇದು ತುಂಬಾ ಚೆನ್ನಾಗಿದೆ, ತುಂಬಾ ಎಕ್ಸ್ಟ್ರಾರ್ಡನರಿ. ಇದೇ ಬೇಕಾಗಿರುವಂತದ್ದು. ನನಗೆ ತುಂಬಾ ದಯನೀಯವಾದಂತ ಸ್ಥಿತಿನಲ್ಲಿ ಇದ್ದಿದ್ದು ಯಾರು ಅಂದ್ರೆ ಆ ಟೀಮ್ ಅವರ ಅಂಗಡಿನಲ್ಲಿ ಪಾಪ ಅವನ ಎಂತ ದಯನೀಯವಾದ ಸ್ಥಿತಿ ಅಂದ್ರೆ ಅವನು ಏನೋ ಸುಮ್ನಲ್ಲಿ ಪಾಪ ಅವನಿಗೆ ಸೆಟ್ ಪ್ರಾಪರ್ಟಿ ಮಾಡಿ ನಿಲ್ಲಿಸ್ಬಿಟ್ಟಿದ್ರು. ದಿವ್ಯಾ ನೀನ್ ಹೋಗ್ಬೋದಂತ. ಪಾಪ ದಿವ್ಯಾ ಹೋಗಮ್ಮ ಮನಸ್ ಮಾಡು ಬೇಗ. ಆಯ್ತು. ಅವನು ಹೆಣ್ಪಾತ್ರದಲ್ಲಿ ತುಂಬಾ ಚೆನ್ನಾಗಿ ಮಾಡ್ದ ಅವನು. ಇವನು ಆಕ್ಚುಲಿ ನಿನಗೆ ಇವನೇ ಜಿಜಿ ನೋಡಿ, ಇದ್ರಲ್ಲೇ ನಿನ್ ಸಕ್ಸಸ್ ಬರೋದು. ಆಲ್ವೇಸ್ ಗುಡ್ ಡೈಲಾಗ್ಸ್, ಬಾಡಿ ಲ್ಯಾಂಗ್ವೇಜ್ ಅಂಡ್ ಇನ್ಸ್ಟಂಟ್ ಕಾಮಿಡಿ ನೀನ್ ಮಾಡಿದ್ರೆ ಚೆನ್ನಾಗಿ ಸೂಟ್ ಆಗ್ತದೆ. ಚೆನ್ನಾಗಿತ್ತು ಆಕ್ಚುಲಿ, ತುಂಬಾ ಚೆನ್ನಾಗಿ. ಅವನು ಬಹಳ ಅದ್ಭುತ ಕಣೆ. ಆ ಗೆಟಪ್, ಆ ಮೀಸೆ, ಬಂದು ನಗುವಂತದ್ದು ವಿಥೌಟ್ ಎ ಡೈಲಾಗು ನಗಿಸೋದಿದೆಯಲ್ಲ, ಸಿಕ್ಕಾಪಟ್ಟೆ ದೊಡ್ಡ ತಾಕತ್ತಿದ್ದವರು ಮಾತ್ರ ಅದ್ ಮಾಡಕ್ಕಾಗ, ಎಲ್ಲರೂ ಮಾಡಕ್ಕಾಗಲ್ಲ. ಇಂಪ್ರೂವ್ಡ್. ಇನ್ನು ಅವನು ಒಂದ್ ಸಣ್ಣ ಶಾರ್ಟ್ ಅಲ್ಲಿ ಬಂದೇನೆ, ಯು ಡಿಡ್ ಗುಡ್ ಜಾಬ್. ನೀನ್ ಏನ್ ಕೊಟ್ಟಿದ್ದ ಅದ್ ಮಾಡಿದೆ, ಬಹಳ ಖುಷಿ ಆಯ್ತು. ಎಕ್ಸ್ಟ್ರಾ. ಸೂರ್ಯ, ಈ ಕ್ಯಾರೆಕ್ಟರ್ ಮಾಡುವಾಗ ಪ್ರಾಕ್ಟೀಸ್ ಅಲ್ಲೆಲ್ಲ ಹೆಂಗಿತ್ತು? ಹಿತೇಶ್ಗೆಲ್ಲ ಏನೋ ಬೇರೆ ಪಾಟ್ಲೆ ಕೊಟ್ಟಿದ್ಯಂತೆ, ಏನ್ ಕ್ವಾಟ್ಲೆ? ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡಿದ್ದು ಹಿತೇಶ್ ಮೇಲೆ ಸರ್. ಹೋಗಿ ನಗಾಡ್ದೆ, ಫಸ್ಟ್ ನಗಾಡ್ದ, ಆಮೇಲೆ ಊಟ ಮಾಡ್ತಿದ್ದ, ಮತ್ತೆ ಹಿಂಗ್ ನೋಡಿ ಹಿಂಗಂದೆ, ಮತ್ತೆ ಊಟ ಮಾಡ್ದ, ಮತ್ತೆ ಹಿಂಗ್ ನೋಡ್ದ, ಹಿಂಗಂದ, ಕೆಳಗೆ ಜಿಪ್ಪು ಗಿಪ್ಪೆಲ್ಲ ಹಾಕಿದ. ಕರೆಕ್ಟ್ ಇದೆ, ನೀವು ಯಾಕೆ ನಗಾಡ್ತಿ? ಮತ್ತೆ ಊಟ ಮಾಡೋಕ್ ಶುರು ಮಾಡ್ದ, ಮತ್ತೆ ಹಿಂಗ್ ನೋಡ್ದ, ಮತ್ತೆ ಹಿಂಗಂದೆ, ನಾನು ಊಟ ಬಿಟ್ಟು ಹೋಗ್ತೀನಿ ಈಗ ಅನ್ನೋ ಶುರು ಮಾಡ್ಬಿಟ್ಟ. ಅಣ್ಣ ನಗುಗಳ ಸುಮ್ನೆ ವೆರೈಟಿ ಹಂಗ ಒಂದ್ ಕೊಡಿ ಅಣ್ಣ. ನೀವೇ ಹೇಳ್ಬಿಟ್ಟು ಇದು ಯಾವ ಸಂದರ್ಭ ಅಂತ ಹೇಳ್ಬಿಟ್ಟು ಹೇಳಿ ಅಣ್ಣ. ಹುಸು ನಗು ಅಂತ ನಗ್ತಾರೆ ಸುಮ್ಮನೆ ಹಿಂಗಂತಾರೆ. ಡೇಂಜರ್ ನನ್ ಮಕ್ಳು ಅಂದ್ರೆ ಅವರು ಆ ನಗು ಒಳ್ಳೆ ಬಚ್ಚಿಕೊಂತಾರೆ. ಅಂದ್ರೆ ಇವನು ಪಸರಾಗಿಲ್ಲ, ಇವನು ಗೊತ್ತಾಗಿಲ್ಲ, ಇವ್ನಿಗೆ ಇಕ್ತೀನಿ ಮುಂದೆ, ಇವ್ನಿಗೆ ಐತೆ ಮಾರಿ ಹಬ್ಬ ಅಂತ ಒಂದು ಹುಸ್ ನಗು ಅಂತ ಮಹಾನ್ ಡೇಂಜರ್. ಆಮೇಲೆ ಕುಲ್ಕಾಡ್ಕೊಂಡು ನಗು ಅಂತ ಒಂದಿದೆ. ಹಿಂಗಂತಾರಲ್ಲ, ಅಂದ್ರೆ ಐತೆ ನನ್ ಮಗನೇ ನಿನ್ ಮುಂದೆ ಅಂತ. ತುಂಬಾ ಒಂದು ಅಮಾಯಕ ನಗು ಒಂದಿದೆ. ನಮಸ್ಕಾರ ಸರ್, ಅದು ರಾಜಣ್ಣ ನಗ್ತಾನ. ಅಮಾಯಕ ನಗು, ದುರಾಂಕಾರದ ನಗೋದೆ ಅಂತ ಒಂದು ದುರಾಂಕಾರದ ಒಂದು ನಗು ಇದೆ. ಅಂದ್ರೆ ಅವ್ರಿಗೇನು ಅಂದ್ರೆ ಎಲ್ಲಾ ನಮ್ಗೆ ಗೊತ್ತು ಅನ್ನೋ ಒಂದು ನಗ್ತಾರೆ. ಆಮೇಲೆ ಏನ್ ಆನಂದ್ ಸಿಗಲ್ವಾ ಅಂತ ಈಗ ನಗ್ತಾರೆ. ಅದು ಮಹಾನ್ ಡೇಂಜರ್ ನಗು. ಆನಂದ್ ಸಮಾಚಾರ ಇಲ್ಲಿ ಬರ್ತಾನೆ ಇಲ್ಲ, ಬನ್ನಿ ಹಿಂಗಂತಾರೆ. ಅದು ಬಹಳ ಡೇಂಜರ್ ನಗು. ಬ್ರಹ್ಮಾನಂದದ ನಗು ಇರುತ್ತಲ್ಲ, ಅದೇನು ಅಂದ್ರೆ ಹಸನ್ಮುಖನಾಗಿರ್ತಾನೆ ಮನುಷ್ಯ. ಯಾವಾಗ ಅಂದ್ರೆ ಸ್ವಾನಂದ ಬಂದಾಗ ಅವ್ನು ನಗ್ತಾನಂಗೆ, ಯಾರಿಗೂ ನೋವು ಕೊಡಲ್ಲ, ಅವ್ನಿಗೆ ಅವನೇ ನಗ್ತಾ ಇರ್ತಾನೆ. ಅವ್ನಿಗೇನೋ ಕಾಣಿಸ್ತಾ ಇರುತ್ತೆ ಒಳಗಡೆ. ಅಣ್ಣವ್ರ ಸ್ಟೈಲ್ ಮಾಡಿ ಅದು ಅವನಂತ ಇರುತ್ತೆ, ಪೌರಾಣಿಕದ ನಗು ಅಂತ ಇರುತ್ತೆ. ಅದಕ್ಕೆ ಆ ಪೌರಾಣಿಕ ನಗುನೇ ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತಾನೆ ಒಂದಿರುತ್ತೆ. ಅದು ಒಂದು ಸ್ಟೆಪ್ ಬೈ ಸ್ಟೆಪ್ ಬರ್ಬೇಕು. ಹಂಗ್ ಬರ್ಬೇಕು ಸ್ಟೆಪ್. ಅದು ಬರ್ಬೇಕು. ವಜ್ರಮುನಿ ಅವ್ರದ್ದು ಒಂದು ನಗು ಇತ್ತು ಅಂತ ನಗೋರು, ಅದೊಂಥರ ನಗು ಇತ್ತು. ಒಬ್ಬೊಬ್ಬರಿಗೂ ಒಂದೊಂದು ನಗು, ಅದ್ಭುತವಾಗಿ ಇರುವಂತ ನಗುಗಳೆಲ್ಲ. ಪ್ರಭಾಕರ್ ಸರ್ ಸ್ಟೈಲ್ ಅಲ್ಲಿ ನಕ್ಕದ್ರೆ ಪ್ರಭಾಕರ್ ಅವರು ಒಂಥರ ಹೆಂಗೆ ಅಂದ್ರೆ ಫುಲ್ ನಗಲ್ಲ ಅಂತ ಅವ್ರ ನಗೋರು. ಹೌದು. ಆಮೇಲೆ ಮುಸ್ರಿದೊಂಥರ ಅಂತ ನಾವು ಮುಸ್ರಿದೊಂಥರ ನಗು ಇತ್ತು, ಆತರ ಇತ್ತು. ಅಂತ NS ರಾವ್ ಅವ್ರ ನಗೋರು. ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್, ಒಂದು ನಗು ಇತ್ತು. ಹಂಗೆ ನಗುನಲ್ಲೂ ಅಷ್ಟೇ, ಆಕ್ಟಿಂಗ್ ಅಲ್ಲೂ ಅಷ್ಟೇ, ಒಂದು ಎಕ್ಸ್ಪ್ರೆಷನ್ ಅಷ್ಟೇ, ಒಂದು ಡೈಲಾಗ್ ಅಷ್ಟೇ. ಅವ್ರು ತಮ್ಮ ಚಾಪನ ಒತ್ತವ್ರಿಗೆ ಒತ್ತದೆ, ಅದು ಪ್ರಾಕ್ಟೀಸ್ ಆಗೋಗ್ಬಿಡುತ್ತೆ. ತುಂಬಾ ಚೆನ್ನಾಗಿತ್ತು ನಿಮ್ಮ. ಓಕೆ, ಸೊ ಈ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಗೆ ಮಾರ್ಕ್ಸ್ ಜಡ್ಜಸ್ ಕಡೆಯಿಂದ ನರಸಿಂಹರಾಜು ನಗೆ ಬಳಗಕ್ಕೆ ವೆರಿ ಡಿಸರ್ವಿಂಗ್ ಬಜಾರ್ ಸಿಕ್ಕಿದೆ. ಬರ್ಲಿ ಜೋರಾದ ಜೋಶು ಟು ದ ಗ್ಯಾಲರಿ. ಇಲ್ಲೊಬ್ಬ ಮಹಾನ್ ಕಳ್ಳ ತನ್ನ ಕಳ್ಳತನದ ವಿದ್ಯೆಯಿಂದ ಮುಂದಿನ ಪೀಳಿಗೆಗೂ ತಲುಪಿಸಬೇಕು ಅನ್ನೋ ಮಹದಾಸೆ ಇಟ್ಕೊಂಡಿದ್ದಾನೆ. ತನ್ನ ಇಬ್ಬರು ಶಿಷ್ಯಂದರಿಗೆ ಕಳ್ಳತನದ ಸಕಲ ಸೂತ್ರಗಳನ್ನ ದಾರಿ ಎರೆಯೋಕೆ ಅಂತಾನೆ ನಿರ್ಧಾರ ಮಾಡ್ಬಿಟ್ಟಿದ್ದಾನೆ. ಆದ್ರೆ ಇವನ್ ಶಿಷ್ಯಂದ್ರಲ್ಲಿ ಒಬ್ಬ ಮೂರ್ಖ, ಇನ್ನೊಬ್ಬ ಶತಮೂರ್ಖ. ಈ ದಡ್ಡ ಶಿಷ್ಯಂದ್ರಿಗೆ ಕಳ್ಳತನದ ವಿದ್ಯೆ ಕಲ್ಸಕ್ ಹೋಗಿ ಚೋರ್ ಗುರು ಏನೆಲ್ಲ ಅವಾಂತನ ಅನುಭವಿಸ್ತಾನೆ ಅನ್ನೋದನ್ನ ಆಕ್ಟ್ ಮೂಲಕ ಪರ್ಫಾರ್ಮ್ ಮಾಡಕ್ ಬರ್ತಾ ಇದಾರೆ ಯೋಗರಾಜ್ ಭಟ್ರ ಮಾಲೀಕತ್ವದ ಸೂರಜ್ ಕ್ಯಾಪ್ಟನ್ಸಿಯ ಮುಸುರಿ ಮಹಾ ಪ್ರಚಂಡರು ತಂಡ.
ಕಳ್ತನ ಮಾಡೋದು ತಪ್ಪು ತಪ್ಪು ಅಂತ ಹೇಳ್ತಾರೆ ಚಪ್ಪರುಗಳು. ಹಂಗೆ ಹೇಳೋದೇ ತಪ್ಪು. ಈಗ ನೋಡಿ 64 ವಿದ್ಯೆಗಳಲ್ಲಿ ಇದೂ ಒಂದು ವಿದ್ಯೆ ಅಂದ ಮೇಲೆ ಅದೇನ್ ತಪ್ಪಾಗುತ್ತೆ ಸ್ವಾಮಿ? ಹೆಂಗ್ ತಪ್ಪಾಗುತ್ತೆ ಅಂತ ಇವಾಗ ನೋಡಿ ಅಣ್ಣ, ಎಲ್ಲಾ ವಿದ್ಯೆ ಹೇಳ್ಕೊಡಕ್ಕೂ ಸ್ಕೂಲು ಕಾಲೇಜು ಕಟ್ಟಿಸ್ತಾ ಇದಾರೆ. ನಮ್ ವಿದ್ಯೆ ಹೇಳ್ಕೊಡಕ್ ಕಟ್ಟಿಸ್ತಾವ್ರ ಇಲ್ಲ. ಅದಕ್ಕೆ ಯಾವುದೇ ವಿದ್ಯೆ ಆಗ್ಲಿ ಪರಂಪರೆಯಿಂದ ಪರಂಪರೆಗೆ ಹರಿಬೇಕು. ಅದು ನನ್ನಲ್ಲಿರೋ ವಿದ್ಯೆ 4 ಜನಕ್ಕೆ ಹಂಚಬೇಕು ಅಂತ ನಮ್ಮ ಗುರುಗಳ ಹೆಸರಲ್ಲಿ ತುಕಾಲಿ ಸಂತು ಕಳ್ಳರ ಪಾಠಶಾಲೆಯನ್ನ ಓಪನ್ ಮಾಡಿದ್ದೀನಿ. ನಾನೊಬ್ಬ ಕಳ್ಳನು, ನಾನೊಬ್ಬ ಸುಳ್ಳನು, ಬಲು ಮೋಸಗಾರನು ಸರಿಗೇನು, ಬಲು ಮೋಸಗಾರನು ಸರಿಗೇನು. ಒಳ್ಳೇದಾಗ್ಲಿ ಮೇಡಮ್. ಇವನು ನನ್ನ ಪ್ರೀತಿಯ ಶಿಷ್ಯ ರಕ್ಷಿತಾ ಮೇಡಮ್. ಉಮೇಶ್ ಕಿನ್ನಾಳ್ ನೋಡಿದ ತಕ್ಷಣ ಇಷ್ಟ ಆಗಲ್ಲ, ನೋಡ್ತಾ ನೋಡ್ತಾ ಇಷ್ಟ ಆಗ್ತಾನೆ. ಏನ್ ನೋಡ್ತಿದ್ಯಣ್ಣ? ಅಲ್ಲ, ನೋಡ್ತಾ ಇದ್ದೀನಿ, ಇಷ್ಟನೇ ಆಗ್ತಾ ಇಲ್ಲ. ನಮ್ ಟೀಮಲ್ಲಿ ಎಷ್ಟು ನೋಡಿದ್ರೆ ಇಷ್ಟ ಆಗಲ್ಲ ಬಿಡಿ. ಅವನೆಲ್ಲ ಬರ್ತಿದ್ದಾನೆ ಮೇಡಮ್. ಇನ್ನೊಬ್ಬ ಇದ್ದಾನೆ ಮೇಡಮ್, ಅಮಾಯಕ. ಇದುವರೆಗೂ ಒಂದು ಕಳ್ತನೂ ಮಾಡಿಲ್ಲ. ಬಾಯಲ್ಲಿ ಬೆರಳಿಟ್ರೆ ಕೊಚ್ಚಕ್ ಸಹ ಬರಲ್ಲ. ಬರ್ತಾನೆ ನೋಡಿ ಇವಾಗ. ಕಳ್ಳ ಕಳ್ಳ ಏ ಕಳ್ಳ ಕಳ್ಳ. ಮಾಸ್ಟರ್ ನಮಸ್ತೆ. ತೆಗಿರೋ, ಫೀಸ್ ತೆಗಿರೋ. ತಗೊಳ್ಳಿ ಮಾಸ್ಟರ್. ಇದು ಗಣಪ ಗೌಡ್ರ ಹತ್ರ ವರ್ಕೊಂಡ್ ಬಂದಿರೋದು. ಗಣಪತಿ ಗೌಡ್ರದ್ದ? ಏನೋ ಇದು ಖಾಲಿ ಇದೆ. ಥೋ ಪಾಪ. ತಗೊಳ, ವಾಪಸ್ ಕೊಟ್ಬಿಡು ಅವರಿಗೆ. ವಿಜಯ್ ಶೆಟ್ಟರ್ ಹತ್ರ ಹೊಡ್ಕೊಂಡ್ ಬಂದಿರ್ತಿದೆ. ಏನೋ ಇದು ಪರ್ಸ್ ತುಂಬಾ ಬಲೂನೇ ಇದಾವೆ. ಊದದಲ್ಲ ಕಣೋ, ಪಾಪ ಅವ್ರು ಏನ್ ಅನ್ಕೋ ತಂದಿರ್ತಾರೆ. ಬೇಡ, ವಾಪಸ್ ಕೊಟ್ಬಿಡಪ್ಪ. ನಿನ್ ಫೀಸ್ ಎಲ್ಲ ಯಾಕೋ, ಏನಾಯ್ತು? ಅಪ್ಪನ ಹತ್ರ ಹೋಗಿ ಫೀಸ್ ಕೇಳಿದ್ನ, ಅಪ್ಪ ನನಗೆ ಬಯಸಿದ್ರು ಕಳಿಸಿದ್ರು ಮಾಸ್ಟ್ರೆ. ಏನೇನಲ್ಲೇ ತುಕಾಲಿ ಸಂತು ಪಾಠಶಾಲೆಯ ವಿದ್ಯಾರ್ಥಿಯಾಗಿ ಅಪ್ಪನ ಹತ್ರ ದುಡ್ಡಿಗೆ ಕೈ ಚಾಚೋದಕ್ಕೆ ನಾಚಿಕೆ ಆಗೋದಿಲ್ವೇ? ಅಪ್ಪನ ಹತ್ರ ದುಡ್ಡು ಕೇಳಬಾರ್ದು ಕಣೋ. ಅಪ್ಪನಿಗೆ ಗೊತ್ತಿಲ್ಲದೆ ಅಪ್ಪನ ಜೇಬಿಗೆ ಕತ್ತರಿ ಹಾಕಬೇಕು. ನೀವ್ ಹೇಳ್ದಕ್ಕೆ ಕತ್ರಿ ಹಾಕೊಂಡೆ ತಂದಿದ್ದೀನಿ ಮಾಸ್ಟ್ರೆ. ಹೌದಾ? ತೆಗಿ 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 ತೆಗಿ. ಕತ್ರಿ ಹಾಕೊಂಡ್ರೆ ಜೇಬ್ಲೆ ಹರ್ಕೊಂಡ್ ಬಂದ್ಬಿಟ್ಟವನೆ. ನಿನ್ನ ನನ್ನ ಶಿಷ್ಯ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗ್ತಾ ಇದೆ ನನಗೆ. ಮಾಸ್ಟ್ರೆ ಹಂಗೆ ಹೇಳ್ಬೇಡಿ, ನಾನು ನಿಮ್ಮನ್ನು ಪ್ಯೂರ್ ಲವ್ ಮಾಡ್ತಿದ್ದೀನಿ. ಹಂಗೆ ಹೇಳ್ಬೇಡಿ ಮಾಸ್ಟ್ರೆ, ಪ್ಲೀಸ್. ನಿಮಗೆ ಕೈ ಮುಗಿತೀನಿ, ಪ್ಲೀಸ್ ನನ್ನ ಬಿಟ್ಬಿಡಿ. ಆಯ್ತು, ಹಾಗಾದ್ರೆ ಒಂದು ಕಳ್ತನ ಮಾಡ್ಕೊಂಬ ಹೋಗು. ಓಕೆ ಮಾಸ್ಟ್ರೆ, ಥ್ಯಾಂಕ್ ಯು. ಇವನು ಹೆಂಗೋ ಬದುಕ್ತಾನೆ ನಿಮ್ ತರ. ಪಂಚ ಗುರುವಿಗೆ ತಿರುಮಂತ್ರ. ಇನ್ನೊಂದು ಪಂಚ್ ಹೊಡ್ರೆ ಪಂಚ್ ಕೊಟ್ಬಿಡ್ತೀನಿ. ಮಾಸ್ಟ್ರೆ ಮಾಸ್ಟ್ರೆ, ನಾನ್ ಕತ್ಕೊಂಡ್ ಬಂದೆ ಮಾಸ್ಟ್ರೆ, ಕತ್ಕೊಂಡ್ ಬಂದೆ. ಏನು ಏನು ಏನ್ ಕತ್ಕೊಂಡ್ ಬಂದೆ? ದೇವಸ್ಥಾನದಿಂದ ಚಪ್ಪಲಿ ಕತ್ಕೊಂಡ್ ಬಂದೆ ಮಾಸ್ಟ್ರೆ. ದೇವಸ್ಥಾನಕ್ಕೆ ನೀನೇನ್ ಹಾಕೊಂಡ್ ಹೋಗಿದ್ದೆ? ಶೂ ಹಾಕೊಂಡು ಹೋಗಿದೆ. ಶೂ ಎಲ್ಲ? ಶೂ ದೇವಸ್ಥಾನ ಬಿಟ್ಟು ಬಂದೆ. ಶೂ ರೇಟ್ ಎಷ್ಟು? 2500. ಚಪ್ಪಲಿ ರೇಟ್ ಎಷ್ಟು? ಎಲ್ಲ ಹೋಗ್ತಾ ಇದ್ಯಾ? ಚಪ್ಪಲಿ ರೇಟ್ ಎಷ್ಟು ಅಂತ ಕೇಳ್ಕೊಂಡು ಬರ್ತೀನಿ ಮಾಸ್ಟ್ರೆ. ತೇರಿ ಗೀರಿ ಎಲ್ಲ ವರ್ಕ್ ಆಗಲ್ಲ. ಒಂದು ಪ್ರಾಕ್ಟಿಕಲ್ ಕ್ಲಾಸ್ ಮಾಡ್ತೀನಿ. ಅಲ್ಲೊಂದು ಮೊಬೈಲ್ ಅಂಗಡಿ ಕಾಣಿಸ್ತಾ ಇದೆಯಾ? ನಾನು ಅಲ್ಲಿ ಹೋಗಿ ಕಳ್ತನ ಮಾಡ್ಕೊಂಡ್ ಬರ್ತೀನಿ. ಹೇಗೆ ಮಾಡ್ಕೊಂಡ್ ಬರ್ತೀನಿ ಅಬ್ಸರ್ವ್ ಮಾಡಿ. ಓಕೆ? ಎಕ್ಸ್ಕ್ಯೂಸ್ ಮೀ. ಹಲೋ. Yes, how can I help you, bro? ಸ್ವಲ್ಪ ಸಲ ಅದು ಇದು ಸಿಂಗಿಂಗ್. You want a headphone? Yes. You want a costly headphone or a real cheapest headphone? Yes. Give me a second, bro. ಏನ್ ಮಾಸ್ಟರ್ ನೀವು? ಮಾಸ್ಟರ್ ನನ್ಗೊಂದೊಂದು ಚಾನ್ಸ್ ಕೊಡಿ ಮಾಸ್ಟರ್, ನಾನು ಕತ್ಕೊಂಡ್ ಬರ್ತೀನಿ ಮಾಸ್ಟರ್. ಒಳ್ಳೇದಾಗ್ಲಿ, ಹೋಗು. ಥ್ಯಾಂಕ್ ಯು ಮಾಸ್ಟರ್. Hi bro. Hi. Same color, mother same. Yeah. You doing any pure love? Yeah, pure love. Yeah, very good. Yes, tell me bro. Mobile ಅಲ್ಲಿ ನನಗೆ ಏನು ಐಟಮೇ ಕಾಣಿಸ್ತಿಲ್ಲ. You want to see any videos? Yes, you video putting? Oh my god, give me a second, I'll do it for a free. Yeah. Oh my god, this place fully damaged. So what not doing? I will do the damage correctly, properly. I'll give it you back, okay? Yeah. Hey bro, 1 minute. Namaste. ಏನೋ ಕತ್ಕೊಂಡ್ ಬಂದೆ? ನೀನೇನೋ ಕೊಟ್ಟೆ? ಮೊಬೈಲ್ ಕೊಟ್ಟೆ. ಮೊಬೈಲ್ ರೇಟ್ ಎಷ್ಟು? 20,000. ಇದು ರೇಟ್ ಎಷ್ಟು? ಎಲ್ಲ ಹೋಗ್ತಾ ಇದ್ಯಾ? ಮೊಬೈಲ್ ರೇಟ್ ಎಷ್ಟು ಅಂತ ಕೇಳ್ಕೊಂಡ್ ಬರ್ತೀನಿ ಮಾಸ್ಟರ್.
ನನ್ನ ಶಿಶಿರಾತ್ರಿ. ಓ ಅರ್ಜೆಂಟಲ್ಲಿ ಇದ್ದಾಗಲೇ ಕಾಸು ಬರುತ್ತೆ. ಬೇಬಿ ಇನ್ನೊಂದು 10 ನಿಮಿಷ ನೀನು ಕಳ್ಸಿರೋ ಲೊಕೇಶನ್ ಬರ್ತೀನಿ. ಆಮೇಲೆ ಇಬ್ರು ಸೇರಿ ಸಿನಿಮಾಗೆ ಹೋಗೋಣ. ಓಕೆ ಬಸ್ ನಿಮ್ಗೊಂದು ಕಿರು ಪರೀಕ್ಷೆ ಕೊಡ್ತೀನಿ. ಅಲ್ಲೊಬ್ಳು ಹುಡುಗಿ ನಿಂತಿದ್ದಾಳೆ ನೋಡಿ, ನೀನು ಅವಳು ಫೋನ್ ಕದಿಬೇಕು, ನೀನು ಅವಳ ಗಾಡಿನೇ ಕದಿಬೇಕು. ನಿಮ್ಗೆ ಉಮೇಶ್ ಕಿನ್ನರ್ ಗೊತ್ತಾ? ಕೊಡಿಲಿ. ಅಪ್ಪು ಹಾಯ್, ಹೀಗಿದ್ದೀರಾ? ಐ ಲವ್ ಯು. ಎಲ್ಲಿಂದ ಆರಂಭವೋ ಎಲ್ಲಿಂದ ಆನಂದವೋ ಅನುರಾಗವೋ ಅನುಬಂಧವೋ ಈ ಪ್ರೀತಿಗೆ ಸೋತೆನ. ಐ ಲವ್ ಯು ಐ ಲವ್ ಯು. ಎಲ್ಲಿಂದ ಆರಂಭವೋ ಎಲ್ಲಿಂದ ಆನಂದವೋ ಅನುರಾಗವೋ ಅನುಬಂಧವೋ ಈ ಪ್ರೀತಿಗೆ ಸೋತೆನ. ಐ ಲವ್ ಯು ಐ ಲವ್ ಯು. ಸ್ಟಾರ್ಟ್ ಆಗ್ತಿಲ್ವಾ? ಇಲ್ಲ, ಕೀ ಬೇಕಿತ್ತಾ? ಈ ಬೇಕು ಸ್ಟಾರ್ಟ್ ಮಾಡ್ಲಿಕ್ಕೆ. ಮರ್ಜಿ ನನ್ ಬೇಕಿತ್ತ ಕಜಕ್ಕೆ ನಿಂಗೆ. ಹೋಗೋ ಕಲ್ಯಾಣ್ ಮಗನೇ, ಇನ್ನೊಂದ್ಸಲ ಬಾ, ಬೈಕ್ ಹತ್ತಿಸ್ಬಿಡ್ತೀನಿ. ಏನ್ ಸ್ಪೀಡಲ್ಲಿ ಹೋಯ್ತಪ್ಪ ಬೈಕು. ತಲೆಯಲ್ಲಿ ಸಗಣಿ ಇಟ್ಕೊಂಡಿದ್ಯಾ ನೋಡು. ನನ್ನ ಶಿಷ್ಯನ ಹೇಳಿದ ತಕ್ಷಣ ಹಿಂಗೆ ಫೋನ್ ಹೊಡ್ಕೊಂಡ್ ಬಂದ. ನಿಮ್ಗೆ ಹಿಂಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ ಕಣೋ. ಇನ್ನೊಂದು ಪ್ರಾಕ್ಟಿಕಲ್ ಥಿಯರಿ ಲ್ಯಾಬಿ ಎಲ್ಲ ಮಿಕ್ಸ್ ಮಾಡಿ ಒಂದು ಕ್ಲೋಸ್ ಮಾಡ್ತೀನಿ. ಫಾಲೋ ಮೀ. ಎಲ್ಲ ಹೋಯ್ತಾ ಇದ್ಯಾ? ಇಲ್ಲಿ ಫುಲ್ ಜನ ಇದ್ದಾರೆ ಮಾಸ್ಟ್ರೆ. ಎಣ್ಣೆ ಹಚ್ಕೊಳ್ಳಕ್ ನಾಚಿಕೆ ಆಗುತ್ತೆ, ಒಳಗೋಗಿ ಹಚ್ಕೋತೀನಿ. ಹೊರಗೆ ಹಚ್ಕೊಳ್ಳೋ ಎಣ್ಣೆ ಎಲ್ಲ ಕಣೋ, ಇಲ್ಲೇ ಹೊರಗೆ ಹಚ್ಕೋ. ಹೊರಗೆ ನಚ್ಬೇಕಾ? ಅವರೆಲ್ಲ ನೋಡ್ತಾರೆ. ಏನ ಮಾಡ್ತಿದ್ಯಾ? ತಲೆಗೆ ಎಣ್ಣೆ ಹಚ್ಚಿದೆ ತುಂಬಾ ದಿವಸ ಆಯ್ತಲ್ಲ ಮಾಸ್ಟರ್. ಯಾರಾದ್ರೂ ಹಿಡ್ಕೊಂಡಾಗ ಜಾರ್ಲಿ ಅಂತ ಕೈಗೆ ಹಚ್ಕೊಳ್ಳೋ ಎಣ್ಣೆ ಕಣೋ. ಈಗ ಇಟ್ಕೊಂಡ ತಕ್ಷಣ ಜಾರ್ಬೇಕಾ? ಬಂದ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಓಕೆ, ನಾನೀಗ ಅವ್ರ ಮನೇಲಿ ಒಂದೊಂದೇ ಸಾಮಾನ ಕದ್ದು ಕದ್ದು ಕೊಡ್ತೀನಿ. ನೀವು ಹುಷಾರಾಗಿ ತೆಗೆದಿಡಬೇಕು. ಈಗ ಸಾಮಾನು ಕದ್ದಕ್ಕೂ ಸ್ಟಾರ್ಟ್ ಮಾಡಿದಾರ? ಈಗ ಅದನ್ನ ತಾನೇ ಮಾಡ್ತಿರೋದು. ಹಾಗಾದ್ರೆ ನಿಮ್ಮ ಮನೇಲಿ ತುಂಬಾ ಸಾಮಾನು ಇರ್ಬೋದಲ್ವಾ? ಲೋಡ್ ಗಟ್ಲೆ ಇದೆ. ನಿಮ್ಮ ಮನೇಲಿ 3 ಇರೋದು. ಫಾಲೋ ಮಾಡ್ರೋ. ಸಾಮಾನೆಲ್ಲ ಮಾಸ್ಟರ್ ಹೇಳಿದ್ದಾರೆ ಸಾಮಾನ ಜೋಪಾನಾಗಿ ಇಟ್ಕೊಳ್ಳಿ ಅಂತ. ಅದಕ್ಕೊಳಗೆ ಬೀರು ಇಟ್ಕೊಂಡಿದ್ದೀನಿ. ಅವ್ರ ಮನೆ ಸಾಮಾನು ಅವ್ರ ಮನೇಲೆ ಇಟ್ಟು ಬಂದ್ಬಿಟ್ಟೇನೋ. ಅಯ್ಯೋ ನೀನಲ್ಲೇ. ಇವಾಗ ನೋಡಿ, ನಾನು ಎಲ್ಲಿ ಲುಂಗಿ ಹಾಸ್ತೀನಿ, ಮತ್ತೆ ಆ ಸಾಮಾನೆಲ್ಲ ಕತ್ಕೊಂಡ್ ಕೊಡ್ತೀನಿ. ಹುಷಾರಾಗಿ ಸಾಮಾನ ಪಂಚೆ ಒಳಗಡೆ ಮುಚ್ಚಿಡ್ಬೇಕು. ಏನೇನೋ ಪಂಚೆ ಒಳಗೆ ಮುಚ್ಚಿಡ್ಬೇಕು. ಓಕೆ ಮಾಸ್ಟರ್. ಬನ್ನಿ ಬನ್ನಿ ಬನ್ನಿ, ಹೊಸ್ಕೊಳ್ಳಿ. ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು. ಬಾಡಿನ ಹಿಂಕೆ ಮುಂಕೆ ಮ್ಯಾಲೆ ಕೆಳಗೆ ಅಲ್ಲಾಡ್ಸು. ಈ ರೋಮಿಯೋ ಹುಡ್ಕೋ ಗಡಿ ಬಿಡಲೆ ನನ್ನ ಪರಿಚಯ ಕೊಡೋದೇ ಮರ್ತು ಬಿಟ್ಟೆ. ಮೇಡಮ್, ನನ್ನ ಹೆಸರು ಕಾಮಿಡಿ ಕಿಲಾಡಿಗಳು ಮರ್ಸನ್ಗೆ ಗಜೇಂದ್ರ. ಇದೆಯಲ್ಲ, ಇದು ನಂದೇ ಮನೆ ಒಳಗಡೆ ಸಿಕ್ಕಾಪಟ್ಟೆ ಬಂಗಾರ ಒಡವೆ ಎಲ್ಲ ಇಟ್ಟಿದ್ದೀನಿ. ಅದನ್ನ ಹಾಕೊಂಡು ಶೋಕಿ ಮಾಡೋಂತ ಪುನಃ ನನಗೂ ಇಲ್ಲ ಅಲ್ಲ ಬೇಡ. ಆದ್ರೂ ನಾನು ಮದುವೆ ಮಾಡ್ಕೊಂಡಿಲ್ಲ.
ಹಾಗಂತ ನಾನು ಒಂಟಿ ಅಲ್ಲ, ರೋಮಿಯೋನೇ ನನ್ನ ಮಗ. ನಂಗೆ ರೋಮಿಯೋಗೆ ನಾನು. ಆದ್ರೆ ಮೇಡಮ್ ಏನ್ ಮಾಡಿದ ಗೊತ್ತ, ರೋಮಿಯೋ ಒಂದೇ ಒಂದು ಪೀಸ್ ಕಬಾಬ್ ಜಾಸ್ತಿ ಕೊಟ್ಟಿಲ್ಲ ಅಂತೇಳಿ ನಾನು ಕಟ್ಕೊಂಡಿರೋ ಲುಂಗಿನ ಎತ್ಕೊಂಡು ಹೋಗಿದ್ದಾನೆ. ಆ ಲುಂಗಿ ಏನಾದ್ರೂ ನಿಮ್ಗೆ ಸಿಕ್ಕಿದ್ರೆ ದಯವಿಟ್ಟು ಕೊರಿಯರ್ ಮಾಡಿ ಆಯ್ತಾ. ನಂದು ಸ್ಲೀಪಿಂಗ್ ಡ್ರೆಸ್ ಇಲ್ಲೇ ಇದೆ ಜಗಣ. ದೇವ್ರು ಹೇಗಿದ್ದಿ ರಕ್ಷಿತಾ ಮೇಡಮ್, ಈಗ ಏನೇ ಹೇಳಿ ಪಂಚೆ ಉಟ್ಕೊಂಡು ಮಲಗೋದ್ರಲ್ಲಿ ಇರೋ ಸುಖ ಕಟ್ಕೊಂಡು ನನಗೆ ಗೊತ್ತು. ಅದೇನ ಇನ್ನೊಂದು ಇನ್ಫ್ರಾಂಪ್ಟ್ ಪಂಚಿತ್ತು, ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇನ್ಫ್ರಾಂಪ್ಟಿನ ಬೆಳವಣಿಗೆ ನೋಡ್ತಾ ಇದ್ರೆ ಆದ್ರೂ ತಗೊಂಡ್ಬಿಡ್ತೀನಿ. ಅದನ್ನ ಬೇಜಾರು ಮಾಡ್ಕೊಬಿಡೆ. ನೀವು ರಾತ್ರಿ ಪಂಚೆ ಉಟ್ಕೊಂಡೆ ಮಲ್ಕತ್ರ ಇದೇನು కాబట్టి ಸೆಕೆ ಇಲ್ಲೇ ಮಲ್ಕೊಂಡ್ಬಿಡ್ತೀನಿ. ಅದ ಗುಡ್ಡ ಇಟ್ಬೇಡ. ಸಾಮಾನೆಲ್ಲ ಲುಂಗಿಯೊಳಗೆ ಅಯ್ಯೋ ನಾಳೆ ಯಾವನ ಲುಂಗಿ ಉಟ್ಕೊಂಡವನೆ, ಅವನ್ ಲುಂಗಿ ಒಳಗ ಹಾಕವನೆ. ಈಗ ಏನು ಮಾಡುದು ಬಬ್ಲಿ? ಕಲತ್ತು ಹಿಂದಲ್ಲ ಹೋಗಲೇ ಜಿ ಕನ್ನಡ ಬಯಸಿದ ಬಾಗಿಲು ತೆಗೆಯೋಣ. ನಮ್ಮನೆಗೆ ಕದಿಯಕ್ ಬಂದಿದ್ರ ಪೊಲೀಸ್ ಕರ್ಕೊಂಡ್ ಬರ್ತೀನಿ. ಅಲ್ಲಿವರೆಗೆ ಇಲ್ಲ ಇರಿ. ಒಂದ್ ನಿಮಿಷ ಎಲ್ಲಾರು ಎಲ್ಲ ಕಟ್ಟಿ ಮಾಡ್ಕೊಳ್ಳಿ. ಈ ಸ್ಕಿಟ್ಟಲ್ಲಿ ನಂದಿಷ್ಟೇ. ಓಡ್ಬೇಡಿ. ಅಂಕಲ್ ಹೇಳಿದ್ದಾರೆ ನಾವ್ ಇಲ್ಲೇ ಇರ್ಬೇಕಂತ ಅವ್ರು ಪೊಲೀಸ್ ಕರ್ಕೊಂಡು ಬರ್ತಾರಂತೆ. ನಾನಿನ್ ಮಾಡ್ತಕಣೋ, ನಾನು ಹೇಳ್ದಂಗೆ ಕೇಳ್ಬೇಕು. ಬನ್ನಿ ಓಡೋಣ, ಇಲ್ಲದ್ರೆ ಪೊಲೀಸರು ಬಂದು ಗುಮ್ತಾರೆ. ಓಡಿ ಅಲ್ಲೊಬ್ನು ಯಾವನು ಸಖತ್ ಸೌಂಡ್ ಪಾರ್ಟಿ ನಿಂತಿದ್ದಾನೆ. ಕೈಯಲ್ಲಿ ಬೇರೆ ಸೂಟ್ ಕೇಸ್ ಇದೆ. ನನ್ನ ಸಿಗ್ನಲ್ ಹೇಳ್ತಾ ಇದೆ ಅದರಲ್ಲಿ ದುಡ್ಡಿದೆ ಅಂತ. ನಾನು ನಿಮ್ಗೊಂದು ಘಟಕ ಪರೀಕ್ಷೆ ಕೊಡ್ತೀನಿ. ನೀವಿಬ್ರು ಹೋಗಿ ಆ ಸೂಟ್ ಕೇಸ್ ಎಸ್ಕೇಪ್ ಮಾಡ್ಕೊಂಡ್ ಬರ್ಬೇಕು. ನೀವ್ ಅಲ್ಲಿ ಹೋಗಿ ಅವನ ಹತ್ರ ಹೋಗಿ ಬಾಂಬ್ 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 ಅಂತ ಕಿರ್ಚ್ಕೊಳ್ಳಿ. ಅವ್ನ್ ಸೂಟ್ ಕೇಸ್ ಕೊಡ್ತಾನೆ, ತಕೊಂಡು ಓಡ್ ಬಂದ್ಬಿಡಿ. ನಮಸ್ತೆ. ನಿನ್ನ ಅಕ್ಕನಕ್ಕ ಮೋಸ್ಟ್ಲಿ ಇವನಿಗೆ ಭಾಷೆ ಬರಲ್ಲ ಅನ್ಸುತ್ತೆ. ಇರು. ಹೇ ಹಲ್ಕಟ್, ಏನ್ ಒಳಗೇನಿದೆ? ಒಳಗೆ ಹೇ ಒಳಗೇನಿದೆ? ನಮಸ್ತೆ. ಶುಭ ಬರ್ಲಿ, ಜೋರಾದ ಜೋಶ್ ಮುಸ್ಲಿಂ ಮಹಾಪ್ರಚಂಡರಿಗೆ. ಅಲ್ಲ, ಎಲ್ಲಾ ತರ ಸ್ಕೂಲ್ ನೋಡಿದೀವಿ, ಈವನ್ ಡ್ರೈವಿಂಗ್ ಸ್ಕೂಲ್ ನೋಡಿದೀವಿ. ಅದೇ ತರ ಕಳ್ಳರಿಗೆ ಒಂದು ಸ್ಕೂಲ್. ಓಕೆ, ನೋಡೋಣ ನಮ್ಮ ಜಡ್ಜಸ್ ಏನ್ ಹೇಳ್ತಾರೆ ಅಂತ. ಅದು ತುಕಾಲಿ ಸಂತು ಹೆಸರಲ್ಲಿ ಇನಾಗ್ರೇಟ್ ಆಗಿರೋದು ಮಗ. ನಕ್ಷತಾಂಬ ಏನ್ ಹೇಳ್ತಾರೆ ಅಂತ ಕೇಳುವ. ನಂಗೆ ತುಂಬಾ ಇಷ್ಟ ಆಯ್ತಪ್ಪ, ಸೂಪರ್ ಆಗ್ತದೆ. ಉದಯ್ ಇವತ್ತು ಕಳ್ಳನ್ ಪಾತ್ರದಲ್ಲಿ ಬಂದಿದ್ದಾರೆ, ಅವರು ಕಳ್ಳನ್ ಪಾತ್ರದಲ್ಲಿ ಬಂದಿದ್ದಾರೆ. ಬಟ್ ಚೆನ್ನಾಗ್ ಮಾಡ್ದ ಉದಯ್ ಇವತ್ತು. ಚೆನ್ನಾಗ್ ಕಾಣಿಸ್ತಿದ್ಯಾ ವಿಶ್ವ, ಲುಕಿಂಗ್ ನೈಸ್ ಇನ್ ಅ ಸೂಟ್. ಸೂರಜ್ ಬಗ್ಗೆ ಏನೋ ಹೇಳಂಗಿಲ್ಲಪ್ಪ. ಹಿ ಲೀಡ್ಸ್ ದ ಟೀಮ್ ಎಕ್ಸ್ಟ್ರೀಮ್ಲಿ ವೆಲ್.
ಸೋ ಕ್ಯೂಟ್ ಆಗಿ ಆಕ್ಟ್ ಮಾಡ್ದ ಅವನು. ಸೂಪರ್ ಕಣ್. ಯಾರು ಸ್ಕೂಟರ್ ಕೊಟ್ಟಿದ್ದ ಮಿಂಚುಗೆ? ಅದ್ ಯಾರು ಆ ತರ ಯಾರು ಓಡ್ತಾರೆ ಮಿಂಚು ಸ್ಕೂಟಿ ಮೇಲೆ? ಆ ಚಕ್ರ ಓಡಲ್ವಲ್ಲ ಮೇಡಮ್, ಅದಕ್ಕೆ ನೀನು ಬ್ಯೂಟಿ ಎಂತ ಆಕ್ಟ್ ಕಡೋ ನಿಂದು ಮಧ್ಯದಲ್ಲಿ ಬಂದು. ಚೆನ್ನಾಗ್ ಮಾಡಿದೆ ಅಮ್ಮ ನೀನು. ಉಮೇಶ್ ಕಿಣ್ಣಲ್ ಏನ್ ಇಂಪ್ರೂವ್ ಆಗಿದಾನಪ್ಪ. ಸೂಪರ್ ಉಮೇಶ್. ಬಟ್ ಎಲ್ಲಾರ್ಗಿನ್ನ ಖುಷಿ ಆಗಿದೆ ಇವತ್ತು ನಮ್ ಗಜಂಗ್ ನೋಡಿ ಅಪ್ಪ. ಗಜ ಚೆನ್ನಾಗ್ ಮಾಡಿದೆ. ನೀನ್ ಕುಡ್ಕನ್ ಕ್ಯಾರೆಕ್ಟರ್ ಮಾಡಿದಾಗೆಲ್ಲ ಸೂಪರ್ ಹಿಟ್ ಆಗುತ್ತೆ. ನನ್ ಪ್ರಕಾರ ಈ ಎಂಟೈರ್ ಸ್ಕಿಟ್ ಸೂಪರ್ ಹಿಟ್ ಸ್ಕಿಟ್. ಓಕೆ ಜಗಣ, ಇದು ಬಂದು ಏನೋ ಬಹಳ ದೊಡ್ಡ ಕತೆ ಹೇಳುತ್ತೆ ಇನ್ನೊಂದು ಹೇಳುತ್ತೆ ಅಂತ ಅಲ್ಲ. ಒಂದು ಇಂಟೆಲಿಜೆನ್ಸ್ ಸ್ಕ್ರಿಪ್ಟ್. ಕಳ್ಳರನ್ನ ಟ್ರೈನ್ ಮಾಡೋದು ಹೆಂಗೆ, ಅದ್ರಲ್ಲಿ ಒಬ್ಬ ಪೆದ್ದ ಇದ್ರೆ ಹೆಂಗೆ, ಏನಾಗುತ್ತೆ ಇಷ್ಟೇ. ಬಟ್ ಪರ್ಫಾರ್ಮೆನ್ಸ್ ಹೆಂಗಿತ್ತು ನೋಡಿ ಒಬ್ಬೊಬ್ಬರದು. ಚಿಂದಿ ಮಾತಾಡಕ್ ಆಗೋದಿಲ್ಲ. ಅವನು ನಮಸ್ತಿ ಅಂತನಲ್ಲ, ಅದೊಂದು ನಿಜ ಚೆನ್ನಾಗಿತ್ತು. ಆರ್ಟಿಸ್ಟ್ ಹಂಗೆ ಇಟ್ಕೋಬೇಕು. ನೀನ್ ಇನ್ನೋಸೆನ್ಸಿ ಪ್ಲಸ್ ಈ ಆಕ್ಟ್ ಅಲ್ಲಿ ನಮಸ್ತಿ, ಅದು ತುಂಬಾ ಇಷ್ಟ ಆಗುತ್ತೆ. ರಿವರ್ಬ್ ಆಗುತ್ತೆ ಮೈಂಡ್ ಅಲ್ಲಿ ಆ ಸೌಂಡ್. ತುಂಬಾ ಅದೇನಕ್ಕೆ ನೀನ್ ಇಟ್ಕೊಂಡ ಗೊತ್ತಿಲ್ಲ, ತುಂಬಾ ಸಕ್ಸಸ್ಫುಲ್ ಆಗಿತ್ತು. ಆಮೇಲೆ ಇವನ್ಗೆ ಪಾಪ ತುಂಬಾ ದಿನದಿಂದ ನೆಂತಿ ರೋಲ್ ಬಂದಿರಲಿಲ್ಲ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ. ಕಳ್ಳರನ್ನ ಟ್ರೈನ್ ಮಾಡೋ ಮಾಸ್ಟರ್ ಆಗಿ ಚೆನ್ನಾಗಿದೆ. ಅವನು ಒಂದು ಅಕ್ಷರಗಳು ಅವನ ಬಾಯಿನಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಕೂಡ ಅಪಭ್ರಂಶ ಇರಲ್ಲ. ಪಟ್ಟ 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 ಬರುತ್ತೆ ಅವನಿಗೆ. ತುಂಬಾ ಸ್ಪೀಡ್ ಆಗಿ ಮಾತಾಡಿದ್ರು ಕೂಡ ಅಕ್ಷರಗಳು ಬಹಳ ಸ್ಪಷ್ಟವಾಗಿ ಬರುತ್ತೆ. ತುಂಬಾ ಚೆನ್ನಾಗಿ ನೀವು ಆಕ್ಟ್ ಮಾಡಿದ್ರಿ. ಪುಡಿಯೋ ರೋಲ್ ಅಲ್ಲಿ ತುಂಬಾ ಇಷ್ಟ ಆಗ್ಬಿಡ್ತಾನೆ. ಒಬ್ಬೊಬ್ಬರಿಗೆ ಒಂದೊಂದು ಪಾತ್ರ ಗಿಟ್ಬಿಟ್ಟಿರುತ್ತೆ. ಅದರಲ್ಲೇ ಅವನು ವಾಪಸ್ ಬಂದಾಗ ತುಂಬಾ ಸಕ್ಸಸ್ಫುಲ್ ಆಗಿ ಕಾಣಿಸ್ತಾನೆ. ನೀವು ಕುಡಿಯೋದು ಪಾತ್ರ ತುಂಬಾ ಚೆನ್ನಾಗಿ ಮಾಡ್ತೀರಿ. ಮಧ್ಯದಲ್ಲಿ ಒಂದು ಗ್ಯಾಪ್ ತಗೊಂಡು ಒಂದು ಸ್ಟೆಪ್ ಹಾಕ್ತೀರಿ. ಅದು ನಿಮ್ದು ಒರಿಜಿನಲ್ ಪ್ರಾಕ್ಟೀಸ್. ಅದು ಸಣ್ಣ ವಯಸ್ಸಿನ ಪ್ರಾಕ್ಟೀಸ್. ಅದು ಚೆನ್ನಾಗಿ ಮಾಡಿದೆ. ಥ್ಯಾಂಕ್ ಯು. ಓಕೆ, ಸ್ಕೋರ್ಸ್ ಪ್ಲೀಸ್. ಸೂಪರ್, ಫ್ಯಾಂಟಾಸ್ಟಿಕ್ ಆಗಿತ್ತು. ಮುಸುರಿ ಮಹಾ ಪ್ರಚಂಡರು ಮಾಸ್ಟರ್ ಬ್ಲಾಸ್ಟರ್ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ. ಕಂಗ್ರಾಚುಲೇಷನ್ಸ್, ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದೇ ತರ ಮುಂದೆ ಕಂಟಿನ್ಯೂ ಮಾಡ್ತಾ ಇರಿ. ಆದಷ್ಟು ಬೇಗ ಮೇಲ್ ಬನ್ನಿ. ಓಕೆ ಫೈನ್, ಥ್ಯಾಂಕ್ ಯು ಟು ದ ಗ್ಯಾಲರಿ. ಇಲ್ಲಿ ಇಬ್ರು ಬ್ಯಾಚುಲರ್ ಹುಡುಗರು ಪಕ್ಕದ ಮನೆ ಇರೋ ಹುಡುಗಿರ್ನ ಹೇಗಾದ್ರೂ ಮಾಡಿ ಮದುವೆ ಆಗ್ಬೇಕು ಅಂತ ಶತಾಯಗತಾಯ ಪ್ರಯತ್ನ ಪಡ್ತಾ ಇದಾರೆ. ಇವ್ರ ಹಾಗೆ ಪಕ್ಕದ ಮನೆಯಲ್ಲಿರೋ ಇನ್ನೊಬ್ಳು ಹುಡುಗಿ ಕೂಡ ಇವ್ರಿಬ್ರಲ್ಲಿ ಒಬ್ಬರನ್ನ ಮದುವೆ ಆಗ್ಲೇಬೇಕು ಅಂತ ವೆರೈಟಿ ಪ್ಲಾನ್ ಕೂಡ ಮಾಡ್ತಿದ್ದಾಳೆ. ಈ ತ್ರಿಕೋಣ ಮುಖೋಣ ಪ್ರೇಮ ಕಥೆಯಲ್ಲಿ ಯಾವ ಹೂ ಯಾರ ಮುಡಿಗೋ ಅನ್ನೋ ಹಾಡಿದ್ದಂಗೆ ಯಾರಿಗೆ ಯಾರು ಸಿಗ್ತಾರೆ ಅಂತ ನೋಡೋಣ. ಈ ಆಕ್ಟ್ ನ ಪರ್ಫಾರ್ಮ್ ಮಾಡಕ್ಕೆ ಬರ್ತಾ ಇದ್ದಾರೆ ರಕ್ಷಿತಾಂಬೆ ಓನರ್ಶಿಪ್ ಇರುವ ಶಿವರಾಜ್ ಕೇರ್ಪೇಟೆ ನಾಯಕತ್ವದ ಧೀರೇಂದ್ರ ಹಾಸ್ಯ ಮಂಡಳಿ. ಬೈದು ಬುದ್ಧಿ ಹೇಳೋ ಫಾದರ್ ಕಾಣೋ, ಇವನು ನೋಬಲ್ ಕಣ್ಣೀರ್ ವರ್ಷೋ ಮದರು ಕಾಣೋ. ಜೀವನಕ್ ಪಾಠ ಹೇಳೋ ಟೀಚರ್ ಕಾಣೋ, ಇವನು ಲೈಫ್ ಪಾರ್ಟ್ನರ್ ಗಿಂತ ಕ್ಲೋಸು ಕಾಣೋ. ರಕ್ತ ಸಂಬಂಧನು ಮೀರಿದು ಬಂಧು ಇವನು, ಜಾತಿ ಮತಕ್ಕಿಂತ ತುಂಬಾ ದೊಡ್ಡವನಿವನು. ಎಲ್ಲರ ಪ್ರೀತಿಗಿಂತ ತುಂಬಾ ಜಾಸ್ತಿ ಪ್ರೀತಿ ನೀಡೋನ್ ದೋಸ್ತ ಕಾಣೋ. A brother from another mother, my brother from another mother, a brother from another mother, my brother from another mother. ಹೆಂಗಿದ್ಯೋ ನಂದು ಹೊಸ ರೂಮು? ಸಿಟಿಗಿಂತ 450 ಕಿಲೋಮೀಟರ್ ದೂರದಲ್ಲಿ ರೂಮ್ ಮಾಡಿದ್ಯಲ್ವಾ? ಯಾವ ನಿನ್ಗೆ ರೂಮ್ ತೋರಿಸಿದ್ದು? ಗಣಪಣ್ಣ. ಅಂದ್ರೆ ನಾವೀಗ ಹೊನ್ನಾವರದಲ್ಲಿ ರೂಮ್ ಮಾಡಿದೀವ. ಬ್ಯಾಂಗ್ಳೂರ್ ಬಿಟ್ಟು ಹೊನ್ನಾವರದಲ್ಲಿ ರೂಮ್ ಮಾಡಿದ್ಯಲ್ಲ, ನಿನ್ ತಲೆಗೆಚ್ಚು ಹೊಡಿಬೇಕು ಮಗನೇ. ಏನು ರೂಮ್ ಬಗ್ಗೆ ಗೊತ್ತಿಲ್ಲನೆ ಮಾತಾಡಕ್ ಹೋಗ್ಬೇಡ ಮರಿ. ಅಂತ ಸ್ಪೆಷಾಲಿಟಿ ಏನಿದ್ಯೋ ಮಗ? ಈ ಕಡೆನೂ ಹುಡುಗಿ ಆ ಕಡೆನೂ ಹುಡುಗಿ, ಮಧ್ಯದಲ್ಲಿ ಮಾತ್ರ ನಾವಿಬ್ರು ಹುಡುಗರು. ಕರೆಕ್ಟ್ ಆಗಿ ನಿನ್ ಕ್ಯಾರೆಕ್ಟರ್ ಸೂಟ್ ಆಗೋ ತರ ಮಿಡ್ಲಲ್ಲಿ ಮನೆ ಕೊಟ್ಟಿದ್ದಾರೆ. ಸರಿ, ಆ ಹುಡುಗಿರ್ನ ನೀನ್ ನೋಡಿದ್ಯಾ? ಜಸ್ಟ್ ಮಿಸ್. ನಿನ್ನೆಯಿಂದ ವೇಟ್ ಮಾಡ್ತಾ ಇದೀನಿ, 10:30 ಸಿಗ್ತಾನೆ ಇಲ್ಲ. ಹೌದಾ? ಅರ್ಜೆಂಟ್ ಆಗಿ ಆ ಹುಡುಗಿರ್ನ ನೋಡ್ಬೇಕಣ ಮಗ. ನೋಡು, ಆ ಬ್ಲೂ ಲೈಟ್ ಆನ್ ಆಗಿದೆ ಅಂದ್ರೆ ಕತ್ಲಾಯ್ತು ಅಂತ. ಇವಾಗ ಮನಿ ಕಡೆನ ನಾಳೆ ನೋಡೋಣ. ಮೇಡಮ್, ಈ ನನ್ ಮಗ ರಾತ್ರಿ ಎಲ್ಲ ಮಲ್ಗೋದಿಲ್ಲ. ಅಣ್ಣ ಸ್ಯಾರ್ ಹಾಕ್ಲಾ? ಬೇಡ ಬಿಡು, ಇಲ್ಲೇ ವೆದರ್ ಚೆನ್ನಾಗಿದೆ. ಯಾಕೆ ಕ್ಯಾಸ್ಟಿಂಗ್ ಕೊಟ್ರಿ? ಸುಮ್ನೆ ಮರಿ ತೆಗಿತಾನೆ. ಮಲ್ಕೋ. ಲೇ ದಕ್ಷಿಣ, ಹುಡುಗಿ ಸಖತ್ತಾಗಿದ್ದಾಳೆ ಕಣೋ. ಮಗ, ಅದು ಟವಲ್ಲು ಇನ್ನು ಮಕ್ಕ ತೋರ್ಸಿಲ್ಲ.
ಅವಳಿಗಿಂತ ಟವೆಲೆ ಚೆನ್ನಾಗಿದೆ ಕಣೋ. ನೀವಿಬ್ರು ಮಧ್ಯದಲ್ಲಿರೋ ಮನೆಗೆ ಬಂದಿದ್ದೀರಾ ಅಂದೆ. ಹೌದು, ಇಷ್ಟೊತ್ತು ಇರ್ಬೇಕು ಅನ್ಕೊಂಡಿದ್ವಿ, ನಾಳೆಂದ ಇರ್ತೀವಲ್ಲೋ ಗೊತ್ತಿಲ್ಲ. ಹಾಗೆ ನಾನ್ ಯಾರು ಗೊತ್ತಾ? ಯಾರು? ಗಡ್ಡ ಸತೀಶ್ ಅವ್ರ ತಂಗಿ ಗುಡ್ಡ ಈಶಾನ್ಯ ಅಂತ. ಇದೇನು ಹೆಸರು ಈ ತರ ಇದೆ? ನಾನು ಹುಟ್ಟಿದಾಗ ಈಶಾನ್ಯ ದಿಕ್ಕದಲ್ಲಿ ಹುಟ್ಟಿದ್ದಂತೆ. ಈಶಾನ್ಯ ದಿಕ್ಕದಲ್ಲಿ ಭಾರ ಜಾಸ್ತಿ ಅಲ್ವಾ, ಅದಕ್ಕೆ ಈಶಾನ್ಯ ಅಂತ ಇಟ್ಟಿದ್ದಾರೆ. ಓ ಮಗ, ಈಶಾನ್ಯ ದಿಕ್ಕಲ್ಲಿ ಭಾರ ಜಾಸ್ತಿ ಇರತ್ತಂತ ಗೊತ್ತಿರ್ಲಿಲ್ಲ, ಆದ್ರೆ ಈಶಾನ್ಯ ಇಷ್ಟೊಂದು ಘೋರ ಇರತ್ತಂತ ಗೊತ್ತಿರ್ಲಿಲ್ಲ. ಅಂದಾಗೆ ನಿಮ್ಮಿಬ್ರ ಹೆಸರು? ನನ್ನ ಹೆಸರು ದಕ್ಷಿಣ. ನನ್ನ ಹೆಸರು ಉತ್ತರ. ಬಾ ಹತ್ರ. ಯಾಕೆ? ಬಾ ಮಲಿಕು. ನೋಡಿ, ನಿಮ್ಮಿಬ್ಬರಿಗೂ ಏನಾದ್ರೂ ಬೇಕಾದ್ರೆ ಸಂಕೋಚ ಪಡ್ದೆ ನನ್ನ ಹತ್ರ ಬಂದು ಕೇಳಿ. ಏನ್ ಕೊಡ್ತೀರಾ? ಹೋಗವ ನೀನು. ಯಾವ್ದಿದ್ದು ಸಖತ್ತಾಗಿದೆ ಅಂತ ಹೇಳ್ತಿದ್ರೆ ನೋಡಿದ್ರೆ ಸತ್ತು ಕೋಳಿ ತರ ಇದ್ದಾಳೆ. ಮಗ, ಇದು ಸತ್ತು ಕೋಳಿ ಆದ್ರೇನು, ಪಕ್ಕದಲ್ಲೂ ನಾಟಿ ಕೋಳಿ ಇದೆ. ನಿನ್ ಕರೆಕ್ಟ್ ಆಗಿ ಹೆಸರಿಟ್ಟಿದ್ದಾರೆ. ಏನತ್ತ? ಕೋಳಿ ಕಳ್ಳ ಅಂತ. ಮಗ ಮತ್ತೆ ಟವಲ್ ಹಂಗಾದ್ರೆ ಪಕ್ಕ ಸ್ಕ್ರಾಪ್ ಫಿಗರು. ಹಲೋ, ಏನ್ ನಿಮ್ ಹೆಸರು? ನೈಋತ್ಯ. ನಾಯಿ ತುತ್ತ? ನೈಋತ್ಯ. ನೈಋತ್ಯನಾ? ನಿಮ್ಮ ಹೆಸರು? ನನ್ನ ಹೆಸರು ಉತ್ತರ. ನನ್ನ ಹೆಸರು ದಕ್ಷಿಣ. ಎಷ್ಟು ರೋಲ? ಮುಚ್ಕೊಂಡು ಎಷ್ಟಿದೆ ಅಷ್ಟು ಮಾತ್ರ ಮಾಡಿ. ಏನ್ ಮಾಡ್ಕೊಂಡಿದ್ದೀರಾ? ಆಕ್ಚುಲಿ ನಾನು ಸೆನ್ಸೆಕ್ಸ್ ಮಾಡ್ಕೊಂಡಿದ್ದೀನಿ. ಅದೇ ಸ್ಟಾಕ್ ಮಾರ್ಕೆಟ್. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಡೆಲಿವರಿ ಮಾಡಿಸ್ತಾನೆ. ಹೌದಾ? ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಬನ್ನಿ. ಅಂದ್ರೆ ಸೆಂಟ್ರಿನಾಗ ನಮ್ಮ ಮನೆ ಇದೆ, ಸಹಾಯ ಬೇಕಿದ್ರೆ ಅವಾಗ ಬರ್ತೀರಿ ಅಂತ ಹೇಳ್ದೆ. ಓಕೆ. ಲೋ ದಕ್ಷಿಣ, ಹುಡುಗಿ ಸಖತ್ತಾಗಿದ್ದಾಳೆ ಕಣು. ಹೆಂಗದ್ರುಳನ್ನ ಕ್ಯಾಚ್ ಹಾಕೋಬೇಕು. ಮಗು ಬಾಯಲ್ಲಿ ನೆಗದ್ಬಿಟ್ಟು ಹೊಂಟೋಗಿ ಬಿಸ್ಕಿಟ್ ಅಲ್ಲಿ ಬೇಡ ನೀವು. ಯಾಕೆ? ರೂಮ್ ಬೇಡ ಅಂತಲ್ಲ. ಅದು ಆಗ ಕಣು, ಈಶಾನ್ಯ ಆ ಕಡೆ ಭಾರ ಇತ್ತು. ಈಗ ನೈಋತ್ಯ ನನಗೆ ವಾಸ್ತು ಪ್ರಕಾರ ಮ್ಯಾಚ್ ಆಗ್ತಿದೆ. ಹೆಂಗಾದ್ರೂ ಇವಳನ್ನ ಕ್ಯಾಚ್ ಹಾಕೊಳಕ್ಕೆ ಐಡಿಯಾ ಹೇಳ್ಕೊಡು. ಇಡೀ ಸೆಟ್ಗೆ ಗೊತ್ತು ಕಣು, ಇದ್ರಲ್ಲೆಲ್ಲ ನಂಗೆ ನಾಲೆಡ್ಜ್ ಕಡಿಮೆ. ಸರಿ ಬಿಡು, ನಿನ್ಗೆ ಐಡಿಯಾ ಗೊತ್ತಾಗಿಲ್ಲ ಅಂದ್ರೆ ನಾನೇ ಮಾಡ್ತೀನಿ. ಏನ್ ಮಾಡ್ಲಿ? ಒಂದ್ ನಿಮಿಷ ಇರು. ನೈಋತ್ಯ ಅವ್ರೆ ಹೇಳಿ ಉತ್ತರ ಅವರೇ. ಅದು ಮನೇಲಿ ಉಪ್ಪು ಸಾರು ಮಾಡ್ತಿದ್ದೆ, ಉಪ್ಪು ಖಾಲಿ ಆಗಿತ್ತು. ಅಯ್ಯೋ ಅಷ್ಟೇನಾ? ಒಂದ್ ನಿಮಿಷ ಇರಿ. ಉಪ್ಪುಕೊಂಡು ಬಿಟ್ಲು ಕಂಡ್ಲಾ. ಹೇಳ್ತೀನಿ ಪ್ಯೂರ್ ಲವ್ ಮಾಡ್ಬಿಡಿ ಅಂತ, ಕೇಳಲ್ಲ. ಥ್ಯಾಂಕ್ ಯು. ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಬಾಯ್. ಬನ್ನಿ. ತಗೊಂಡೆ ಕಣೋ. ಉಪ್ಪು ಜಾಸ್ತಿ ಇಸ್ಕಬೇಡಿ, ನೀರಾಗತ್ತೆ. ಉಪ್ಪೇನೋ ಕೊಟ್ರಿ, ಅದ್ರ ಜೊತೆ ಹುಳಿ ಯಾವಾಗ ಕೊಡ್ತೀರಾ? ಹುಳಿಯ? ಯಾಕೆ? ಚೀ ಕಳ್ಳ, ಏನು ಗೊತ್ತೇ ಆಗಲ್ಲ. ಪ್ಯೂರ್ ಲವ್ ಇರ್ಬೇಕು. ಅವ್ರು ಉಪ್ಪು ಕೊಟ್ರು, ನೀವು ಮಾವಿನಕಾಯಿ ಕೊಡಿ. ಯಾಕೆ? ಕಚ್ಚಿಕೊಂಡಾಡೋಣ ಬಾರು. ಓ ಚೂಡ್ರಿ ಚೂಡ್ರಿ. ಏನ್ ಮಾಡ್ತಾ ಇದ್ರ ಗಡ್ಡ ಸತೀಶ್ ಅವ್ರ ತಂಗಿ? ಬಾ ಮಾಲೀಕು. ಲೋ, ಏನ್ ಇವಳು ಉಪ್ಪು ಅಂತ ಇಲ್ಲಿ ತಪ್ಕೊಂಡು ನಿಲ್ತಿದ್ದಾಳೆ. ಹಾಕಿದಿರ್ಲಿ. ಲೋ, ಹಿಂಗಾದ್ರೂ ಮಾಡಿ ಅವಳನ್ನ ಕ್ಯಾಚ್ ಹಾಕ್ಬೇಕು. ಏನ್ ಮಾಡ್ಲಿ? ಒಂದ್ ಐಡಿಯಾ ಹೇಳ್ತೀನಿ, ಪದೇ ಪದೇ ಪ್ಯೂರ್ ಲವ್ ಮಾಡಬೇಡಿ ಅಂತ ಕೇಳದೇ ಇಲ್ಲ. ದಕ್ಷಿಣ, ಈಗ ನೋಡಿ ಏನ್ ಮಾಡ್ತೀನಿ ಅಂತ ಒಂದ್ ಐಡಿಯಾ. ದಕ್ಷಿಣ, ಲೇ, ಯಾರ ಮನೆ ಕಟ್ ಮಾಡ್ದ? ಅವ್ರ ಮನೆದು ಕೇಬಲ್ ಕಟ್ ಮಾಡ್ದೆ. ಈಗ ನೋಡು, ನೈಋತ್ಯ ಅವ್ರು ಹಾಗೆ ನುಲ್ಕೊಂಡು ಬಂದು, ಉತ್ತರ ಅವ್ರೆ ನಮ್ಮ ಮನೆ ಕರೆಂಟ್ ಹೋಗಿದೆ, ಸ್ವಿಚ್ ಸರಿ ಮಾಡಿ ಅಂತ ಹೇಳ್ತಾರೆ. ಆಗ ನಾನು ಮೇಡಮ್ ಸ್ವಿಚ್ ಬೋರ್ಡ್ ಸಿಗಲ್ಲ ಅಂತ ಹೇಳ್ತೀನಿ. ಅವಾಗ ಹಾಗೆ ಸಿನಿಮಾದಲ್ಲಿ ನೋಡೋ ತರ ಅವ್ರ ಸಂಟನ ನೋಡಿ ಹಂಗೆ ಎತ್ಕೊಂಡು ಉತ್ತರ ಬಂದೆ. ನಮ್ಮ ಮನೇಲಿ ಕರೆಂಟ್ ಬರ್ತಿಲ್ಲ. ಕಟ್ ಮಾಡದೆ ಇವ್ರ ಮನೆ ಕಟ್ ಮಾಡಿಯಲ್ಲ. ಪ್ಲೀಸ್ ಯಾರಾದ್ರೂ ಬಂದು ಫ್ಯೂಸ್ ಹಾಕಿ. ಅಷ್ಟೇ ತಾನೆ, ಬ್ರದರ್ ಫ್ರಮ್ ಏನಾದ್ರೂ ಮಾತಾಡಿದ್ದಾನೆ, ಹೋಗೋ ಸರಿ ಮಾಡ್ತಾನೆ. ಇವ್ರ ಹತ್ರ ಅದೇ ಇಲ್ಲ. ಏನು? ಟೆಸ್ಟರ್. ಪ್ಲೀಸ್ ಬಂದು ಫ್ಯೂಸ್ ಹಾಕಿ. ಅಯ್ಯೋ, ನನಗೆ ಕರೆಂಟ್ ಅಂದ್ರೆ ತುಂಬಾ ಭಯ. ಅಯ್ಯೋ, ನನಗೂ ಒಬ್ಳೆ ಇರಕ್ ಭಯ. ಅಯ್ಯೋ, ಬೇಡ ಬಿಡಿ. ಪ್ಲೀಸ್ ಬನ್ನಿ. ಯಾಕೋ? ಬನ್ನಿ. ನೋಡಿ, ಸರಿ ಎಡಕ್ತಿಲ್ಲ.
ಎತ್ತೋದಕ್ಕಿಂತ ನಾನು ಕರೆಂಟಿಗೆ ಕೈ ಕೊಟ್ಟು ಸಾಯೋದು ಬೆಸ್ಟ್. ಸರಿ, ನಿಮ್ ಮನೆಯಲ್ಲಿ ಕುರ್ಚಿ ಏನಿಲ್ವಾ? ನಮ್ಮಲ್ಲಿ ಕುರ್ಚಿ ಸ್ಟೂಲು ಯಾವುದು ಇಲ್ಲ. ನಿಮ್ ಮನೆಯಲ್ಲಿಂದ ಖರ್ಚು ಮಾಡಿ ನಾನ್ ತಂದಿದ್ದೇನೆ. ಹಲೋ ಈಶಾನ್ಯ ಅವ್ರೆ, ಇದು ನನ್ ಜೇಬಲ್ಲಿ ಕಟ್ಟಿಂಗ್ ಪ್ಲೇಯರ್ ಇದೆ, ತೆಗೀರಿ. ಕಟ್ಟಿಂಗ್ ಪ್ಲೇಯರ್? ಏನ್ ಮಾಡಿದ್ರಿ? ಅದು ಕಟ್ಟಿಂಗ್ ಪ್ಲೇಯರ್. ನಾನೇ ತಗೋತೀನಿ. ಏನ್ ನೋಡ್ತಿದ್ದೀರಾ? ನಾನೇನು ನೋಡಿಲ್ಲ. ನೀವು ನೋಡಿದ್ ನಾನ್ ನೋಡ್ದೆ. ನೋಡಿಲ್ಲಪ್ಪ. ಇಲ್ಲ, ನೀವು ನನ್ ಸೊಂಟ ನೋಡಿದ್ದೀರಿ. ನೋಡಿಲ್ಲ. ರೀ, ಹೋಗ್ರಿ ಒಳಗಡೆ, ನಾನು ರಿಪೇರಿ ಮಾಡ್ತೀನಿ. ಜಗಣ್ಣ, ಆಗ್ಲೇ ನೋಡಿರ್ಲಿಲ್ಲ, ಇವಾಗ ನೋಡ್ತೀನಿ. ಅಯ್ಯೋ, ತಕ್ಷಣ ನೀನೇನೋ ಅಲ್ಲಿಂದ ಬರ್ತಿದ್ದ. ಅಮ್ಮ ತಪ್ಕೊಂಡಿದ್ದು ಟೆನ್ಷನ್ ಆ ರೂಮ್ ಕೊಟ್ಟೋಗಿದ್ದೀನಿ. ಅವಳಿ ಅವರು ಕರೆಂಟ್ ಇಲ್ಲ ಅಂತ ಬಾಡಿಗೆ ಕರೆಂಟ್ ಬಿಡ್ತಿದ್ದಾಳೆ. ದಕ್ಷಿಣ ನೈಋತ್ಯ ಸೀರೆ ಬಿಚ್ಬಿಡ್ತೀಯಾ? ಅಲ್ಲ ಕಣ್ಣು, ಸೀರೆ ಒಣಗಕ್ಕೆ ಹಾಕಿದಾಳೆ. ಸೀರಲಿ ಹುಡುಗಿರ ನೋಡಲು ಬಾರದು ನಿಲ್ಲಲ್ಲ ಟೆಂಪ್ರೇಚರ್. ಸ್ಕೂಲಲ್ಲಿ ಹೇಳಿ ಕೊಡ್ಬೋದಿತ್ತು, ಹೇಳಿಲ್ಲ ನಮ್ ಟೀಚರ್. ನಂಗೆ ಆನ್ಸರ್ ಒಂದು ಬೇಕಿದೆ, ಸೀರೆ ಟ್ರಾನ್ಸ್ಪರೆಂಟ್ ಯಾಕಿದೆ? ಅದೆಷ್ಟೇ ಬೇಡ ಅಂದ್ರೆ ಕಣ್ಣು ಕದ್ದು ನೋಡ್ತದೆ. ಅದು ಯಾಕೋ ಮನ್ಸು ಮೊನ್ನೆಯಿಂದ ಅದು ಅವನು ಐರನ್ ಹಾಕಿದ, ನಾನು ಸೀರೆ ಮಡಿಸ್ತಿದ್ದೆ. ದಕ್ಷಿಣ, ಅವಳು ಕೋಪ ಮಾಡ್ಕೊಂಡ್ರು ಸಖತ್ತಾಗಿ ಕಾಣ್ತಿದ್ದಾಳೆ ಕಣು. ಲವ್, ಇಟ್ಸ್ ಪ್ಯೂರ್ ಲವ್. ದಕ್ಷಿಣ, ಬೇಡ ಉತ್ತರ. ಇವಳು ಏನ್ ಮಾಡ್ತಿದ್ದಾಳೆ? ಅಲ್ಲ ಕಣು, ಆ ಬಟ್ಟೆ ಎಲ್ಲ ನೋಡ್ದಂಗಿಲ್ವಾ? ನಿನ್ ಬರ್ಡೇಗೆ ಮಿಂಚು ಗಿಫ್ಟ್ ಕೊಟ್ಟಿದ್ಲಲ್ಲ. ಉತ್ತರ, ನಮ್ಮ ಅಪ್ಪನ ಹತ್ರ ಬಂದು ಮಾತಾಡಿ ಯಾವಾಗ ಆಗ್ತೀಯ ನನ್ನ ಹತ್ರ? ಬೇಡ ಉತ್ತರ, ಬೇಡ ಉತ್ತರ, ಬೇಡ ಉತ್ತರ, ಬೇಡ ಉತ್ತರ, ಬೇಡ ಬೇಡ ಉತ್ತರ, ಪ್ಲೀಸ್. ಅಯ್ಯೋ ಅಮ್ಮ, ಅಯ್ಯೋ, ನಮ್ ಬಟ್ಟೆ ಕೊಡು, ಬಟ್ಟೆ ಕೊಡು. ಉತ್ತರ, ಸೆರಟೇನೋ ಕಿತ್ಕೊಂಡು ಹೋದೆ, ಆದ್ರೆ ಇಲ್ಲೋಡು ನಿನ್ ಚೆಡ್ಡಿ. ದಕ್ಷಿಣ, ಇವಳು ಬಟ್ಟೆ ಸಿಕ್ಕಿದ್ದಕ್ಕೆ ಹಿಂಡಿ ಹಿಸ್ಕಿ ಹಾಕ್ಬಿಟ್ಲು. ಇನ್ನೇನಾದ್ರೂ ನಾನೇ ಸಿಕ್ಕಿದ್ರೆ ಪ್ಯೂರ್ ಲವ್ ಕಣೋ. ಸೈಲಿ ಕಣು, ಹೇಗಾದ್ರೂ ಮಾಡ್ಲಿ ನೈಋತ್ಯ ಅವ್ರನ್ನ ಪಾರ್ಕಿಗೆ ಕರ್ಕೊಂಡೋಗಿ ಐ ಲವ್ ಯು ಅಂತ ಹೇಳ್ಬೇಕು. ಮಗ, ಸೆಕೆಂಡ್ ಟೈಮ್ ನಿಮ್ ಟೀಮಲ್ಲಿ ಗೆಸ್ಟ್ ಕ್ಯಾರೆಕ್ಟರ್ ರೋಲ್ ಕೊಟ್ಟಿದ್ದೀರಾ, ನಾನು ಎಲ್ಲ ಸಪೋರ್ಟ್ ಮಾಡ್ತೀನಿ ಕಣೋ. ಆಲ್ ದಿ ಬೆಸ್ಟ್. ನೈಋತ್ಯ ಅವ್ರೆ ಏನು? ಅದೇ ಸಾರಿ, ನಿಮ್ ಪರ್ಮಿಷನ್ ಇಲ್ದೆ ಬಟ್ಟೆ ಮುಟ್ಟಿದಕ್ಕೆ. ನನ್ ವಸ್ತುನ ಯಾರ ಪರ್ಮಿಷನ್ ಅಲ್ಲೆಲ್ಲ ಮುಟ್ರೆ ನಂಗೆ ಕೆಟ್ಟ ಕೋಪ ಬರುತ್ತೆ. ಹಂಗಾದ್ರೆ ಪರ್ಮಿಷನ್ ತಕೊಂಡ್ ಮುಟ್ಲಾ? ಅಯ್ಯೋ, ನೀವ್ ಅನ್ಕೊಂಡ ತರ ಕೆಟ್ಟವನಲ್ಲ ನಾನು ತುಂಬಾ ಸೋಷಿಯಲ್ ಸರ್ವಿಸ್ ಮಾಡ್ತೀನಿ. ಹೌದಾ? ಹೌದು, ತುಂಬಾ ಕಡೆ ಗಿಡ ನೆಟ್ಟಿದ್ದೀನಿ. ವೆರಿ ನೈಸ್ ಯಾ. ಪಾರ್ಕ್ ಅಲ್ಲಿ ನೆಟ್ಟಿರೋ ಗಿಡ ಎಲ್ಲ ನಾನೇ ನೆಟ್ಟಿರೋದು. ಹೌದಾ? ನಂಗ್ ಗಿಡ ಅಂದ್ರೆ ತುಂಬಾ ಇಷ್ಟ. ಇವನು ಹೌದಾ? ಅದ್ ಸರಿ, ಇವತ್ತು ಗಿಡ ನೆಡೋ ಪ್ರೋಗ್ರಾಮ್ ಇದೆ, ನೀವು ಬಂದ್ರೆ ಸಹಾಯ ಆಗತ್ತೆ. ಡೆಫಿನೆಟ್ಲಿ ಬರ್ತೀನಿ, ಬನ್ನಿ ಹೋಗೋಣ. ಅಲ್ಲ ನಿಲ್ಲಿ, ನಾನು ಗುಂಡಿಯಾಗಿ ತೀರ್ತೀನಿ, ನೀವು ಬಕೆಟ್ ಅಲ್ಲಿ ನೀರು ತಕೊಂಡ್ ಬನ್ನಿ. ಬಂದ್ರ ಅಲ್ಲ, ಗಿಡನೇ ಕಾಣಿಸ್ತಿಲ್ಲ. ಗಿಡ ಮುತ್ತು ಹತ್ರ ಲೋಡ್ ಮಾಡಕ್ ಹೇಳಿ, ಮೊದ್ಲೇ ಒಂದ್ ಲ್ಯಾಬ್ ಲೇಟ್ ಆಗಿ ಲೋಡ್ ಮಾಡ್ತಿರ್ಬೇಕು. ಅಯ್ಯೋ ಪಾಪ, ವಯಸ್ಸಾದವ್ರು ರೋಡ್ ತಟ್ತಿದ್ದಾರೆ, ನಾನು ಹೋಗಿ ಹೆಲ್ಪ್ ಮಾಡಿ ಬರ್ತೀನಿ. ಓ ಸಂತುನಾ? ಹೆಲ್ಪ್ ಮಾಡಿ. ಬೇಗ ಬನ್ನಿ, ಬೇಗ ಬನ್ನಿ. ಉತ್ತರ, ಇಷ್ಟು ಬೇಗ ಬಂದ್ರೆ ನನ್ನ ಹತ್ರ? ನೀವ್ ಹೇಳಿದ್ರೆ ನಿನ್ನೆ ರಾತ್ರಿನೇ ಬರ್ತಿತ್ತಪ್ಪ. ಹೌದಾ? ಅದು ನಾನು ನಿಮ್ಮ ಹತ್ರ ಒಂದು ಮಾತಾಡ್ಬೇಕಂತ ಅನ್ಕೊಂಡಿದ್ದೆ. ಹೌದಾ? ಹೇಳಿ. ಐ ಲವ್ ಯು. ಐ ಲವ್ ಯು ಟು. ನೀನ್ಯಾಕೆ ಬಂದಿಲ್ಲಿಗೆ? ನೀನು ನನ್ನ ಮದ್ವೆ ಮಾಡ್ಕೋಬೇಕು. ಲೇ, ನೋಡಕೊಳ್ಳೆ ಎಮ್ಮೆಗೆ ಅಮ್ಮ ಇದ್ದಂಗಿದೆ, ನಿನ್ನ ಯಾರೇ ಮದುವೆ ಮಾಡ್ಕೋತಾರ? ನನ್ನ ಮದ್ವೆ ಮಾಡ್ಕೊಳಲ್ವಾ? ಮಾಡ್ಕೊಳಲ್ಲ. ಮಾಡ್ಕೊಳಲ್ವಾ? ಮಾಡ್ಕೊಳಲ್ಲ. ಮಾಡ್ಕೋ. ಅಯ್ಯೋ, ಮಾಡ್ಕೋ. ಪಾರ್ಕ್ ಹತ್ರ ಏನೋ ಕೆರೀತಾ ಇದ್ರು? ರಕ್ಷಿತಾ ಮೇಡಮ್, ಉಮೇಶ್ ಕಿನ್ನಾಳ್ ನೋಡಿದ ತಕ್ಷಣ ಇಷ್ಟ ಆಗಲ್ಲ.
ನೋಡ್ತಾ ನೋಡ್ತಾ ಇಷ್ಟ ಆಗ್ತಾನೆ. ರಿಜಿಸ್ಟರ್ ಮಾಡಿದ್ದೀನಿ. ನಮ್ ಟೀಮ್ ಯಾವಾಗ ರಿಜಿಸ್ಟರ್ ಮಾಡಕ್ಕೆ ಫಿನಾಲೆ ಹತ್ರ ಬಂತು. ಸಿಕ್ ಟೈಮಲ್ಲಿ ರಿಜಿಸ್ಟರ್ ಆಗ್ಬಿಡ್ಬೇಕು. ನಮ್ ಬ್ರದರ್, ಮೈ ಬ್ರದರ್ ಫ್ರಮ್ ಅನದರ್ ಫಾದರ್, ಅಲ್ಲ ಮದರ್ ಮದರ್. ಏನೋ ಮಾಡ್ತಿದ್ಯಾ ಸರ್? ನಾನೇನ್ ಮಾಡ್ತಿಲ್ಲ ಸರ್, ಎಲ್ಲ ಒಳ್ಳೆ ಮಾಡ್ತಿರೋದು. ನನ್ ಮಗಲೇ, ಪಾರ್ಕ್ ಬಂದವರೆಲ್ಲ ಇದೇ ಡೈಲಾಗ್ ಹೇಳೋದು, ತಾಳಿ ಕಟ್ಟು. ಬೇಕಾದ್ರೆ ನೀವು 4 ಗೇಟ್ ಹೊಡೀರಿ, ತಾಳಿ ಕಟ್ಟೋದಿಲ್ಲ ಸರ್ ನಾನು. 4 ಅಲ್ಲ 40 ಬಾರ್ಸ ನನ್ನ ಮಗನಿಗೆ. ಲವ್ ಮಾಡಕ್ ಕ್ಯಾರೆಕ್ಟರ್ ಮಾಡಕ್ ಆಯ್ತದೆ, ತಾಳಿ ಕಟ್ಟಕ್ಕಾಗಲ್ವಾ? ಕಟ್ಟು. ಆಯ್ತು ಸರ್, ತಾಳಿ ತಗಲಿ. ಕಂಗ್ರಾಚುಲೇಷನ್ ಬಾವಾ. ಹೌದು, ಅವ್ರ ನಮ್ಮ ಅಕ್ಕ, ಅವ್ರ ಗಂಡ, ನೀವು ಬಾವ. ಇವ್ರ ನನ್ ಬಾಯ್ ಫ್ರೆಂಡ್. ಆಕ್ಚುಲಿ ಗೆಳೆಯ, ಅವ್ರಿಗೆ 2 ಲಂಗ್ಸ್ ಫೇಲ್ ಆಗ್ಬಿಟ್ಟವೆ. ಅವ್ರ ಅಪ್ಪ ಅಮ್ಮ ಅವಳ ಮದ್ವೆ ಆಗೋವರಿಗೆ ಇವಳು ಮದ್ವೆ ಮಾಡಲ್ಲ ಅಂದ್ರು. ಅದಕ್ಕೆ ಈ ತರ ಬಕ್ರ ಮಾಡ್ದೆ. ಡಾಕ್ಟರ್ ಬೇರೆ ಅವ್ಳು ಬದುಕದೆ 3 ತಿಂಗಳು ಅಂದ್ಬಿಟ್ರು. 100 ಕಾಲ ಚೆನ್ನಾಗ್ ಬದುಕೋ. ಲೇ, 3 ತಿಂಗಳು ಬದುಕೋಳ ಜೊತೆ 100 ಕಾಲ ಹೆಂಗೋ ಚೆನ್ನಾಗಿರ್ಲಿ. ಲೇ ದಕ್ಷಿಣ, ಅಲ್ಲ ಕಣೋ, ನಿಮ್ ಟೀಮಲ್ಲಿ ಶಾಕ್ ತಗೊಳ್ಳಂದ್ರೆ ಮೈ ಅಲ್ಲಾಡ್ತಿರ್ಲಿಲ್ಲ. ನಮ್ ಟೀಮಲ್ಲಿ ಬಂದು ಶಾಕ್ ತಗೊಂಡು ಒಳಗೆ ಹೋದಾಗ್ಲೇ ಅರ್ಥ ಮಾಡ್ಕೋಬೇಕಿತ್ತು. ಅಯ್ಯೋ ನನ್ ಮಕ್ಕಳ್ರ, ಲಂಗ್ಸ್ ಇಲ್ದಿರೋ ಲಂಗಮನ ಕಟ್ಕೊಂಡು ನಾನ್ ಹೆಂಗ್ಲೋ ಸಂಸಾರ ಮಾಡ್ಲಿ? ಮಗ ಏನೇ ಆದ್ರು ಲವ್ ಇಟ್ಸ್ ಪ್ಯೂರ್ ಲವ್. ಅವನ್ಗಲ್ಲ ಕಣೆ, ಮೊದ್ಲು ಹಿಂಗ್ ಮಾಡ್ಬೇಕು. ಇಲ್ಲಿ ಹೊಡಿಯೋದ್ ಬೇಡ, ಅಲ್ಲಿ ಬನ್ನಿ. ಓಕೆ, ಬರ್ಲಿ ಜೋಶು. ಪಕ್ಕದ ಮನೆ ಹುಡುಗಿ ಅಂತ ಒಂದು ಸ್ಕಿಟ್ ಇಟ್ಕೊಂಡ್ ಬಂದು ಅದ್ರಲ್ಲಿ ಏನೆಲ್ಲ ಟ್ವಿಸ್ಟ್ ಟರ್ನ್ ಸಸ್ಪೆನ್ಸ್ ಗಳು ಸಖತ್ ಮಜಾ ಆಯ್ತು. ನೋಡೋಣ ಜಡ್ಜಸ್ ಏನ್ ಹೇಳ್ತಾರೆ ಅಂತ. ರಕ್ಷಿತಾ, ನನಗ್ ಸೂಪರ್ ಅನ್ಸ್ತಪ್ಪ, ನಂಗೆ ಸೂಪರ್ ಖುಷಿ ಆಯ್ತು. ನಂಗೆ ತುಂಬಾ ಎಂಜಾಯ್ ಮಾಡಿದೆ, ತುಂಬಾ ನಕ್ಕಿದ ಆಕ್ಟ್ ಇವತ್ತು ಇದೆ ನನ್ನ ಪ್ರಕಾರ. ಐ ಥಾಟ್ ದಿಸ್ ವಾಸ್ ಒನ್ ಆಫ್ ದ ಬೆಸ್ಟ್ ಆಕ್ಟ್ಸ್. ನಿಜವಾಗ್ಲೂ ಹೇಳ್ತೀನಿ, ಅದೇನೇ ಮಾಡಿ ಕೊನೆ ನಗು ಹುಟ್ಟೋದೇ ಇಂಪಾರ್ಟೆಂಟ್ ಅನ್ಸುತ್ತೆ ನನ್ಗೆ. ಬಾ ಮಲಿಕೋ ಇವತ್ತು ತುಂಬಾ ಇಷ್ಟ ಆಯ್ತು. ಅದು ಪರ್ಫೆಕ್ಟ್ ಆಗಿ ಎಲ್ಲಾ ಕಡೆಗೂ ಹೊಡಿತಿತ್ತು ಅಂತ ನನಗೆ. ಐ ರಿಯಲಿ ಲೈಕ್ ಇಟ್. ಹಿತೇಶ, ಏನ್ ಸೂಪರ್ ಆಗಿ ಆಕ್ಟ್ ಮಾಡಿದೆ ಇವತ್ತು ನೀನು. ಬ್ರಿಲಿಯಂಟ್ ಆಗಿ ಆಕ್ಟ್ ಮಾಡಿದೆ ನೀನು. ನಂಗೆ ತುಂಬಾ ತುಂಬಾ ಇಷ್ಟ ಆದೆ ನೀನು. ಈ ಉಮೇಶ್ ನಾಲ್ಗೆ ಏನಾದ್ರು ಮಾಡ್ಬೇಕಲ್ರೋ. 2 ಡೈಲಾಗ್ ಅಲ್ಲಿ ಮನ್ಸಿಗೆ ಹೇಳ್ತಾನೆ ಅವನು. ಬಟ್ ಉಮೇಶ್, ನಿಜವಾಗ್ಲೂ ನೀನ್ ಯಾವಾಗ ಅದು ಹೇಳ್ತೀಯ ನಗು ಬರುತ್ಕೋಣ ಆ ಡೈಲಾಗ್. ಮೇಡಮ್ ಉಮೇಶ್ ಸಕ್ಕದಾಗಿ ಹೇಳ್ತೀಯ ನೀನು. ಇವತ್ತಿನ ಆಕ್ಟ್ ಅಲ್ಲೂ ಸೂಪರ್ ಆಗಿ ಮಾಡಿದೆ. ಗಡ್ಡಪ್ಪಂಗ್ ಒಂದ್ ದೊಡ್ಡ ಚಪ್ಪಾಳೆ ಅಮ್ಮ ಇವತ್ತು. ಬ್ರದರ್ ಫಾದರ್ ಅನ್ಬಿಟ್ಟು ಅವನು. ಅವ್ನು ರಜನಿಕಾಂತ್ ತರ ಅವನು ಇದು ಎಂಟ್ರಿ ನೋಡಿದ್ಯಾ ಅವತ್ತು? ಸೂಪರ್ ಆಗಿತ್ತು. ಸಕ್ಕದಾಗಿ. ದೀಪಿಕಾ ಇಸ್ ಲುಕಿಂಗ್ ಸೋ ಪ್ರಿಟಿ ಟುಡೇ, ಸೋ ನೈಸ್ ಲುಕಿಂಗ್. ದೀಪಿಕಾ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ ನೀನು. ನನಗೆ ಈ ಆಕ್ಟ್ ತುಂಬಾ ಇಷ್ಟ ಆಯ್ತಪ್ಪ. ಐ ಕಂಪ್ಲೀಟ್ಲಿ ಎಂಜಾಯ್ಡ್ ಮೈ ಸೆಲ್ಫ್. ಐ ರಿಯಲಿ ಲವ್. ಓಕೆ, ರೈಟ್. ಜಗಣ, ಏನಿಸ್ತು ಆಕ್ಟರ್? ನನಗೆ ತುಂಬಾ ಇಷ್ಟ ಆಯ್ತು ಆಕ್ಚುಲಿ. ಥ್ಯಾಂಕ್ ಯು ಸರ್. ಬೆಂಡಿದೇಶ ಹಾಕೊಂಡು ಇವನ್ ಮಾಡೋ ಆಕ್ಟ್ಗಳೆಲ್ಲ ತುಂಬಾ ಮಜವಾಗಿರುತ್ತೆ. ಗ್ರಾಮೀಣ ಭಾಗದಲ್ಲೆಲ್ಲ ತುಂಬಾ ಪ್ರೀತಿಸ್ತಾರೆ ನಿಮ್ಮನ್ನ. ಬಾ ಮಲೀಕು ಅಂತಾನೆ ತುಂಬಾ ಫೇಮಸ್ ಆಗ್ಬಿಟ್ಟಿದೆ. ಇನ್ನ ನನಗೆ ಆಲ್ ಆಫ್ ಎ ಸಡನ್ ಒಬ್ಬ ಇರ್ತಾನೆ, ಅವನ್ಗೆ ಯಾರು ರೆಸ್ಪೆಕ್ಟ್ ಮಾಡಲ್ಲ ಅಂತ ಒಂದು ಸಿಟ್ಟಿರುತ್ತೆ. ಇದ್ದಕ್ಕಿದ್ದಂಗೆ ಬಂದು ಒಂದು ಟ್ವಿಸ್ಟ್ ಕೊಟ್ಬಿಟ್ಟು, ಒಂದು ಲುಕ್ ಕೊಟ್ಬಿಟ್ಟು ಎಲ್ಲಾರನ್ನ ಮನಗಿಸ್ಬಿಟ್ಟು ಹೊಟ್ಟೋಗ್ತಾನೆ. ಆತರ ಕಿನ್ನಾಳ ಕಾಣಿಸ್ಬಿಟ್ಟ. 2 ವರ್ಡಲ್ಲಿ ಹೇಳ್ಬಿಟ್ಟು ಅದೇನೋ ಡೈಲಾಗ್. ಏನ್ ಹೇಳ್ದ ಹೇಳ, ಮಜಾ ಆಯ್ತು ಹೇಳ. ರಕ್ಷಿತಾ ಮೇಡಮ್, ಉಮೇಶ್ ಕಿನಾಳ್ ನೋಡಿದ ತಕ್ಷಣ ಇಷ್ಟ ಆಗಲ್ಲ, ನೋಡ್ತಾ ನೋಡ್ತಾ ಇಷ್ಟ ಆಗ್ತಾನೆ. ಹಂಗೆ ಯಾವಾಗ ಒಂದು ಅವಕಾಶ ಸಿಕ್ಕಾಗ ಒಂದು ಗುನ್ನ ಹೊಡ್ಬಿಟ್ಟು ಹೊಟ್ಟೋಗ್ಬಿಡ್ಬೇಕಂತ. ನಿಜ, ನೀನ್ ನಂಗೆ ತುಂಬಾ ಇಷ್ಟ ಆದೆ. ಆಮೇಲೆ ರಜನಿ ಎಂಟ್ರಿ ಕೊಟ್ಬಿಟ್ರಲ್ರಿ ಮಾಡ್ರೆ ನೀವು. ಬಹಳ ಸ್ಟೈಲಿಶ್ ಆಗಿ ಎಂಟ್ರಿ ಕೊಟ್ರಿ, ಬಹಳ ಚೆನ್ನಾಗಿತ್ತು. ಅದು ಚಿಕ್ಕದೋ ದೊಡ್ಡದೋ ಆ ಪಂಚು ಚೆನ್ನಾಗಿತ್ತು. ಇದರಲ್ಲಿ ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಇವರಿಬ್ರು ಫ್ರೆಂಡ್ಸ್ ಕ್ಯಾರೆಕ್ಟರ್. ಜುಗುಲ್ ಬಂದಿ ಒಳ್ಳೆ ಲೈಫ್ ಕೊಟ್ರು ಆ ಪಾತ್ರಕ್ಕೆ. ಇರ್ಲಿ, ಇದಕ್ಕೆ ಮುಂಚೆ ನನ್ನೊಂದು ಆಸೆ ನೆರವೇರಿಸ್ಬೇಕು ಇವರು. ನೀವೆಲ್ಲರೂ ಸೈಡಿಗೆ ಬಂದು ಅವಳೊಬ್ಳೆ ಸೆಂಟ್ರಿಗೆ ನಿಂತ್ಕೊಳ್ಳಿ. ಇದು ಅಮ್ಮ ದಿವ್ಯಾ, ಕಮಾನು ಡಾರ್ಲಿಂಗ್ ಆಡಾಕಮ್ಮ ಪ್ಲೀಸ್. ಕಮಾನು ಡಾರ್ಲಿಂಗ್, ಸಿಡೋನು ಡಾರ್ಲಿಂಗ್, ಇನ್ನೇನು ಕೆಲಸ ನಂಗು ನಿಂಗು, ಸಿಂಗು ಸಾಂಗು ಸಿಂಗು, ಡೈಲಿ ಡಿಂಗು ಡಾಂಗು ಡಿಂಗು. ಅಯ್ಯೋ ಅಯ್ಯೋ, ಅಯ್ಯೋ ಅಯ್ಯೋ, ಇನ್ನೇನು ಕೆಲಸ ನಂಗು ನಿಂಗು, ಸಿಂಗು ಸಾಂಗು ಸಿಂಗು, ಡೈಲಿ ಡಿಂಗು ಡಾಂಗು ಡಿಂಗು. ಥ್ಯಾಂಕ್ ಯು ಪ್ರವೀಣ, ಥ್ಯಾಂಕ್ ಯು ಮಗ, ಥ್ಯಾಂಕ್ ಯು ಸೊ ಮಚ್. ಬಿಗ್ ರೌಂಡ್ ಆಫ್ ಅಪ್ಲಾಸ್.
ಓಕೆ ಜಡ್ಜಸ್, ಇದಕ್ಕೆ ಸ್ಕೋರು ಬಹಳ ಅದ್ಭುತವಾಗಿತ್ತು. ಓಕೆ, ಧೀರೇಂದ್ರ ಹಾಸ್ಯ ಮಂಡಳಿಯವರು ಈ ಒಂಥರ ಟ್ರಯಾಂಗಲ್ ಲವ್ ಸ್ಟೋರಿ ತಂದು ನಮ್ಮನ್ನೆಲ್ಲ ನಗಿಸಿ ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಅವ್ರಿಗೆ ಮಾಸ್ಟರ್ ಬ್ಲಾಸ್ಟರ್ ಪರ್ಫಾರ್ಮೆನ್ಸ್ ಸಿಕ್ಕಿದೆ. ಗ್ಯಾಲರಿ ಓಕೆ, ನಮ್ಮ ಕಾಮಿಡಿ ಕಿಲಾಡಿಗಳ ಚಾಂಪಿಯನ್ಶಿಪ್ ನ 50ರ ಸಂಭ್ರಮದ ಸಂಚಿಕೆಯಲ್ಲಿ ಈ ವಾರದ ಗೆಸ್ಟ್ ಚಾಲೆಂಜ್ ನ ಇಂದಿನ ಸಂಚಿಕೆಯಲ್ಲಿ ನಮ್ಮ ಕಿಲಾಡಿಗಳು ನಾನ್ ಸ್ಟಾಪ್ ಆಗಿ ನಿಮ್ಗೆ ಎಂಟರ್ಟೈನ್ ಮಾಡಿದ್ರು. ನೀವು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ಈ ಎಂಟರ್ಟೈನ್ಮೆಂಟ್ ನಾಳೆ ಕೂಡ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾ ಅಲ್ಲಿವರೆಗೂ ನೋಡ್ತಾ ಇರಿ ಹೀಗೆ. ಇದು ಕಾಮಿಡಿ ಕಿಲಾಡಿಗಳ ಚಾಂಪಿಯನ್ಶಿಪ್ ಕೋಪಾರ್ಡ್ ಬೈ ಡಾಸರ್ ಎಟಾನಾ ಹೈಫೈ ಸ್ವಿಚಸ್. ಮನೆ ಅಂದವಾಗಿ ಕಾಣುತ್ತೆ. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್, ಕ್ಯಾಡ್ಬರಿ 5 ಸ್ಟಾರ್, ಡ್ರಿವನ್ ಬೈ ಸಫಾರಿ. ಅಸೋಸಿಯೇಟ್ ಸ್ಪಾನ್ಸರ್ ಭೀಮಾ ಜ್ಯುವೆಲರ್ಸ್ ಹಾಗೂ ನಿಪಾನ್ ಪೇಂಟ್ಸ್. ಶುಭರಾತ್ರಿ.